ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆಧಾರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೈಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬೋದು, ಹಾಗೆಯೇ 12 ರಾಶಿಗಳಲ್ಲಿ ಇರುವಂತಹ ಈ ದಿನದ ಫಲಾಫಲಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಇದರ ಜೊತೆಗೆ ಪ್ರತಿದಿನದಂತೆ ಇವತ್ತು ಸಹ ಇನ್ನೂ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ವೀಕ್ಷಕರೇ, ಇದೇ ಜೂನ್ 5ನೇ ತಾರೀಕು ಅಂದರೆ ಇದೇ ಬರುವ ಭಾನುವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ. ಆ ವಿಶೇಷ ಕಾರ್ಯಕ್ರಮ ಯಾವುದು, ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೂನ್ 5ನೇ ತಾರೀಕು ಭಾನುವಾರ ಗುರುಜಿಯವರು ಆಗಮಿಸ್ತಾ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಗೆ. ಅಲ್ಲಿ ನಡೀತಾ ಇದೆ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯ ಸಮಿತಿ ಟ್ರಸ್ಟ್ ವತಿಯಿಂದ ಅದ್ಧೂರಿ ಶ್ರೀ ಶನೈಶ್ಚರ ಸ್ವಾಮಿಯ ರಥೋತ್ಸವ. ಶಿವಮೊಗ್ಗ ಜಿಲ್ಲೆಯ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಶ್ರೀ ಶನೈಶ್ಚರ, ಶ್ರೀ ವಿಘ್ನೇಶ್ವರ, ಶ್ರೀರಾಮ, ಸೀತಾ, ಲಕ್ಷ್ಮಣ, ಆಂಜನೇಯ ಹಾಗೂ ನವಗ್ರಹಗಳನ್ನು ಒಳಗೊಂಡಂತಹ ಬಹಳ ಪುರಾತನವಾದ ದೇವಾಲಯದ ಆವರಣದಲ್ಲಿ ಶ್ರೀ ಸರ್ವಸಿದ್ಧಿ ವಿನಾಯಕ ದೇವಾಲಯ ಮತ್ತು ಹೋಮ ಹವನಗಳನ್ನು ನಡೆಸಲು ಯಾಗ ಮಂದಿರ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಶ್ರೀ ಶುಭಮಂಗಳ ಸಮುದಾಯ ಭವನವನ್ನು ನಿರ್ಮಿಸಲಾಗಿದೆ. ಜೂನ್ 5ನೇ ತಾರೀಕು ಭಾನುವಾರ ಶ್ರೀ ಶನೈಶ್ಚರ ಜಯಂತಿ. ಹಾಗಾಗಿ ಶ್ರೀ ಶನೈಶ್ಚರ ಜಯಂತಿಯ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ ಶ್ರೀ ಶನೈಶ್ಚರ ಸ್ವಾಮಿಯ ರಥೋತ್ಸವ. ಆ ದಿನ ಸಂಜೆ ಅಂದರೆ ಭಾನುವಾರ ಸಂಜೆ ಸುಮಾರು 4:30 ಹೊತ್ತಿಗೆ ದುರ್ಗಿಗುಡಿಯಲ್ಲಿ ಇರುವಂತಹ ಶ್ರೀ ಶನೈಶ್ಚರ ಸ್ವಾಮಿಯ ದೇವಾಲಯದ ಆವರಣದಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಅದ್ಧೂರಿ ಮೆರವಣಿಗೆ ಮುಖಾಂತರ ವಿನೋಬನಗರದ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯದ ಆವರಣದವರೆಗೆ ಕರೆತರಲಾಗುತ್ತೆ. ಇದಾದ ನಂತರ ಗುರೂಜಿ ಅವರು ಶ್ರೀ ಸರ್ವಸಿದ್ಧಿ ವಿನಾಯಕ ಮತ್ತು ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆಯೇ ಶ್ರೀ ಶನೈಶ್ಚರ ಶಾಂತಿ ಮತ್ತು ನವಗ್ರಹ ಹೋಮದ ಪೂರ್ಣಾಹುತಿಯನ್ನು ನೆರವೇರಿಸ್ತಾರೆ. ಇದೇ ಸಂದರ್ಭದಲ್ಲಿ ಗುರೂಜಿಯವರು ರಾಜ್ಯದ ಸುಭಿಕ್ಷತೆಗೆ, ಬರಗಾಲ ನಿವಾರಣೆಗೆ ಮತ್ತು ದೇಶದ ಯೋಧರ ಕ್ಷೇಮಕ್ಕಾಗಿ ವಿಶೇಷವಾಗಿ ಭಕ್ತರಿಂದಲೇ ಶ್ರೀ ಶನಿದೇವರ ಪೂಜೆಯನ್ನು ಮಾಡಿಸಿ ನಂತರ ಆಶೀರ್ವಚನವನ್ನು ನೀಡ್ತಾರೆ. ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರೋದು ಜೂನ್ 5ನೇ ತಾರೀಕು ಭಾನುವಾರ ಶ್ರೀ ಶನೈಶ್ಚರ ಸ್ವಾಮಿ ದೇವಾಲಯ, ವಿನೋಬನಗರ, ಶಿವಮೊಗ್ಗ ಜಿಲ್ಲೆಯಲ್ಲಿ. ಖಂಡಿತವಾಗಿಯೂ ಭಾಗವಹಿಸಬಹುದು. ಶನಿದೇವರ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ. ಸ್ವಾಗತ ಕೋರಿತಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಶಿವನ ವಾರ ಸೋಮವಾರ ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ವಾರದ ಮೊದಲನೇ ದಿನ ಸೋಮವಾರ. ಈ ಸೋಮವಾರದಂದು ವಾರದ ಮೊದಲನೇ ದಿವಸ ಪ್ರತಿಯೊಬ್ಬರೂ ಸಹಿತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಬೇಗ ಬೇಗ ತಮ್ಮ ತಮ್ಮ ಕೆಲಸಗಳಿಗಾಗಿ ಎಲ್ಲರೂ ಸಹಿತ ತೆರಳುತ್ತಾ ಇರ್ತೀರಿ. ಇಂತಹ ಶುಭ ಮುಹೂರ್ತದಲ್ಲಿ ಅಂದರೆ ಪ್ರತಿಯೊಬ್ಬರು ಅವರವರ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ, ಜೀವನೋಪಾಯಕ್ಕಾಗಿ ಅಥವಾ ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಇಂತಹ ಕಾಲದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮತ್ತಷ್ಟು ಸಹಕಾರಿಯಾಗಿ, ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಚಿಕ್ಕದಾದಂಥ ಒಂದು ಅನುಷ್ಠಾನವಿದೆ. ಆ ಅನುಷ್ಠಾನವನ್ನು ನೀವು ಮಾಡಿ. ಆ ಅನುಷ್ಠಾನ ಯಾವುದು? ಅನುಷ್ಠಾನ ಅಂತಕ್ಕಂಥದ್ದು ನಿಮ್ಮ ಮನೆ ಪರಿಸರದಲ್ಲಿ ಒಂದು ಕೃಷ್ಣ ತುಳಸಿ ಎಲೆ ತೆಗೆದುಕೊಳ್ತಕ್ಕಂಥದ್ದು. ಕೃಷ್ಣ ತುಳಸಿ ಎಲೆಯಿಂದ ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಪ್ರಯೋಗವನ್ನು ನಾನು ತಿಳಿಸ್ತೇನೆ. ಇದು ಈ ಒಂದು ಕೃಷ್ಣ ತುಳಸಿಯ ಎಲೆಯ ಮೇಲೆ ಬರೀತಕ್ಕಂತಹ ಒಂದು ಚಕ್ರ. ಆ ಚಕ್ರವನ್ನು ಬರೆದಾದ ನಂತರ ಆ ಎಲೆಯನ್ನು ನೀವೇನು ಮಾಡಬೇಕು, ಈ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಒಂದು ದಿವಸಕ್ಕೆ ಸೀಮಿತವಲ್ಲ.
ಯಾವುದೇ ಒಂದು ಹೊಸ ಕೆಲಸಗಳ ಪ್ರಾರಂಭದಲ್ಲಾಗಲಿ ಅಥವಾ ಯಾವುದೇ ಒಂದು ನಿಮ್ಮ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಲಿ ಶತ್ರು ಬಾಧೆಯಿಂದ ಸಾಕಷ್ಟು ಸಮಸ್ಯೆಗಳಿರಲಿ, ಮನೆಯಲ್ಲಿ ಯಾವುದೇ ಕೆಲಸಗಳು ನಡೆದಿರ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಎದುರು ನೋಡ್ತಾ ಇದ್ದಾಗ ಆ ಸಮಸ್ಯೆಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಈ ಒಂದು ತಂತ್ರ ರಹಸ್ಯದಲ್ಲಿದೆ. ಒಂದು ವಿಶೇಷವಾಗಿರ್ತಕ್ಕಂಥ ತುಳಸಿ ಎಲೆ ಬಂದು ಕೃಷ್ಣ ತುಳಸಿ ಎಲೆ ಅಂದರೆ ಕಪ್ಪು ತುಳಸಿಯ ಎಲೆ. ಇದನ್ನು ಬರಿಬೇಕಾಗಿರ್ತಕ್ಕಂಥದ್ದು ಯಾವುದರಿಂದ? ಅಪ್ಪಟವಾದಂಥ ಶ್ರೀಗಂಧ. ತುಳಸಿ, ಕೃಷ್ಣ ತುಳಸಿಯ ಎಲೆ ಮತ್ತು ಶ್ರೀಗಂಧ. ಇನ್ನು ಬರಿಬೇಕಾಗಿರ್ತಕ್ಕಂತಹ ಲೇಖನಿ ಯಾವುದು? ಬರಿಬೇಕಾಗಿರ್ತಕ್ಕಂತಹ ಲೇಖನಿ ಇದು ಅಶ್ವತ್ಥ ವೃಕ್ಷದ ಕಡ್ಡಿ, ಅಂದರೆ ಅಶ್ವತ್ಥ ಮರದ ಎಲೆ ಹಿಂಭಾಗದಲ್ಲಿರ್ತಕ್ಕಂಥ ಕಡ್ಡಿ. ಇದರಲ್ಲೇ ಬರೀಬೇಕು, ಆಗಲೇ ನಿಮ್ಮ ಕೆಲಸ ಕಾರ್ಯ ಸಿದ್ಧಿ ಆಗುವಂಥದ್ದು. ಆದರೆ ಹೇಗೆ ಬರೀಬೇಕು, ಏನು ಬರೀಬೇಕು ಆ ವಿಚಾರವನ್ನು ನಂತರ ತಿಳಿಸ್ಕೊಡ್ತೀನಿ. ಈಗ ಪಂಚಾಂಗ ಶ್ರವಣವನ್ನು ನೋಡೋಣ. ಅಂಬಾ ಜಗದಂಬಿಕಾ ಬಾಲಾತ್ರಿಪುರ ಸುಂದರಿ ನಮಃ. ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ತಿಳಿಸುವಂತಹ ಯಾವುದೇ ಒಂದು ತಂತ್ರ ಭಾಗ ಆಗಲಿ ವನಸರಿಗಳಾಗಲಿ ಎಲ್ಲವೂ ನಿಮ್ಮ ಪರಿಸರದಲ್ಲಿರ್ತಕ್ಕಂಥದ್ದು ಮಾತ್ರವೇ. ಮಾರುಕಟ್ಟೆಗೆ ಹೋಗೋದು ಬೇಡ, ದುಡ್ಡು ಕಾಸು ಖರ್ಚು ಮಾಡೋದು ಬೇಡ, ಅದಕ್ಕಾಗಿ ಅದರಿಂದ ನೀವು ಸಾಲ ಸೋಲು ಮಾಡೋದು ಬೇಡ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ವನಸರಿಗಳಿಂದಲೇ ಕೆಲಸ ಕಾರ್ಯಗಳನ್ನು ಗೆಲ್ಲಿಸಬೇಕು. ಕೆಲಸ ಕಾರ್ಯಗಳಿಂದ ಗೆದ್ದು ಅದರಿಂದ ಸಾಕಷ್ಟು ಅನುಕೂಲತೆಯನ್ನು ಪಡೆಯಬೇಕು. ಆದರೆ ಕೆಲಸ ಕಾರ್ಯಗಳನ್ನು ಗೆಲ್ಲಬೇಕು ನಿಜ, ಮಾಡುವಂತಹ ಕೈಂಕರ್ಯಗಳು ಅರ್ಥಗರ್ಭಿತವಾಗಿರಬೇಕು. ನಾವು ಹೇಳುವುದನ್ನು ಸರಿಯಾಗಿ ಆಲಿಸಬೇಕು. ನಾವು ಹೇಳಿದಂಥ ರೀತಿಯಲ್ಲೇ ನೀವು ಅದನ್ನು ಮಾಡೋದ್ರಿಂದ ಬಹಳಷ್ಟು ಒಳಿತು. ಆದರೆ ನಾನು ಹೇಳುವಂತಹದರಲ್ಲಿ ತಿರುಚಿ ಮುರುಚಿ ಮತ್ತಷ್ಟು ಬೇರೇನೋ ಒಂದು ವಿಚಾರಗಳನ್ನು ಸೇರಿಸಿ ಇಲ್ಲದ ರೀತಿ ಮಾಡಿ ಸಮಸ್ಯೆಗೆ ಈಡು ಮಾಡುವಂಥವರು ಸಾಕಷ್ಟು ಜನ ಇದ್ದಾರೆ. ಎಚ್ಚರ ಇರಲಿ. ವನಸಿರಿಗಳ ಮುಂದೆ ಆಗಲಿ, ಯಂತ್ರ ಮಂತ್ರಗಳ ಬಗ್ಗೆ ಆಗಲಿ, ಇನ್ನು ಹೇಳ್ತಕ್ಕಂತಹ ಬೀಜಾಕ್ಷರಿ ಮಂತ್ರಗಳ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಯಾಕೆಂದರೆ ಏನೋ ಮಾಡೋದಕ್ಕೆ ಹೋಗಿ ಏನೋ ವ್ಯತ್ಯಾಸಗಳನ್ನು ಮಾಡಿಕೊಂಡು ನಾಳೆ ಆ ಸಮಸ್ಯೆನ ತಲೆ ಮೇಲೆ ತಂದುಕೊಳ್ಳೋದಕ್ಕಿಂತ ಮಾಡುವಂತಹದ್ದು ಕ್ರಮಬದ್ಧವಾಗಿದೆಯಾ, ಇದು ಹೇಳುವಂತಹದ್ದು ಸರಿ ಇದೆಯಾ ಅಥವಾ ಹೇಳುವಂತಹ ರೀತಿ ಇದರಲ್ಲಿ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡುವಾಗಲೇ ಅದರ ಅನಿಸಿಕೆಗಳು, ಅದರಿಂದ ಬರ್ತಕ್ಕಂತಹ ಲಾಭ ನಷ್ಟಗಳು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಈ ಮಾತು ಹೇಳಿದ್ದೇನೆ? ಸುತ್ತ 4-6 ಕಡೆ ನಾವು ಹೇಳ್ತಕ್ಕಂಥದ್ದರೆ ತಿರುಚಿ ಮುರುಚಿ ಹೇಳಿ ಅದನ್ನು ಮತ್ತೊಂದು ಥರ ಹೇಳಿ ನಿಮ್ಮ ಮನಸ್ಸು ಗೆಲ್ಲಬೇಕಾಗಿ ಸಾಕಷ್ಟು ಹೊಡೆದಾಟಗಳು ನಡೀತಿದೆ. ಈ ಹೊಡೆದಾಟಗಳ ಮಧ್ಯದಲ್ಲಿ ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋದ್ರಲ್ಲಿ ನಿಮ್ಮಗಳ ಜೀವನದಲ್ಲಿ ಆಟ ಆಡಬಾರ್ದು. ಅದಕ್ಕಾಗಿ ಎಲ್ಲರೂ ಎಚ್ಚರಿಕೆ ವಹಿಸಬೇಕು. ಇರಲಿ, ಇನ್ನು ಪಂಚಾಂಗ ಶ್ರವಣವನ್ನು ನೋಡಿ ದರ್ಪಣಾಂಜನವನ್ನು ದರ್ಶನ ಮಾಡೋಣ, ರಾಶಿಫಲವನ್ನು ತಿಳ್ಕೊಳ್ಳೋಣ. ಅಂಬಾ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 30/5/2016 ಸೋಮವಾರ ನವಮಿ ಪೂರ್ವಭಾದ್ರಾ ನಕ್ಷತ್ರಚಾರ ಪ್ರಕಾರ ಇವತ್ತು ತುಳಸಿಯಿಂದ ನೀವು ಮಾಡುವಂತಹ ಅನುಷ್ಠಾನ ಬರೀ ಇವತ್ತಿಗೆ ಮಾತ್ರ ಸೀಮಿತವಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲಿ ಹಿನ್ನಡೆ ಇದೆಯೋ, ಯಾವ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತಿದೆಯೋ, ಯಾರು ತಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಅಭಿವೃದ್ಧಿ ಕಾಣೋದಕ್ಕಾಗ್ತಾ ಇಲ್ಲ ಅಂತ ಇದ್ದಿರೋ ಅಂತಹ ಅವರಿಗೆ ಹೇಳಿ ಮಾಡಿದಂತಹ ಭಾಳಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಒಂದು ದಿವ್ಯ ಅಂತ ಈ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ. ಈ ವನಸಿರಿ ಮನೆ ಮುಂಭಾಗದಲ್ಲಿರ್ತಕ್ಕಂಥದ್ದು, ಕೃಷ್ಣ ತುಳಸಿ ಎಲ್ಲ ಕಡೆ ಸಿಗ್ತಕ್ಕಂತಹದ್ದು, ಶ್ರೀಗಂಧ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಕ್ಕಂಥದ್ದು. ಇನ್ನು ಅದಕ್ಕೆ ಬಳಸುವಂತಹ ಲೇಖನಿ ಅಂದರೆ ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥ ಲೇಖನಿ, ಈ ಲೇಖನಿ ಅಂತಕ್ಕಂಥದ್ದು ಸಹಿತ ಅಶ್ವತ್ಥ ವೃಕ್ಷದ ಕಡ್ಡಿ ಸಿಗುತ್ತೆ, ಶ್ರೀಗಂಧ ಸಿಗುತ್ತೆ, ತುಳಸಿ ಎಲೆ ಸಿಗುತ್ತೆ. ಆದರೆ ಇದನ್ನು ಹೇಗೆ ತಯಾರಿಸಬೇಕು ಆ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಮಾಡೋದಾ? ಖಂಡಿತಮ್ಮ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಓಂ ಶ್ರೀಂ ಭಗವತೀ ನಮಃ. ಲಲಿತಾಂ ರಾಜರಾಜೇಶ್ವರೀ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಅಂಬಾ ಮಹಾಲಕ್ಷ್ಮಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳತ್ತ ಸಾಕಷ್ಟು ಗಮನ ಹರಿಸಿ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಸಹಿತ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಹೀಗೇ ಮಾಡಬೇಕು, ಇದರಿಂದ ಇಷ್ಟೇ ಲಾಭ ಸಿಗುತ್ತೆ ಅಂತ ನಿಮ್ಮ ಆಲೋಚನೆ ಇದ್ದರೂ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಥಿತಿ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಎಲ್ಲೋ ಒಂದು ಕಡೆ ತಪ್ಪು ದಾರಿ ನಡೆಯುವಂಥದ್ದು. ಅಂದರೆ ಆ ದಾರಿಯಲ್ಲಿ ಸಮಂಜಸವಾದಂತಹ ಲಾಭವನ್ನು ಕಾಣದಿರಿರ್ತಕ್ಕಂಥದ್ದು. ಜೊತೆಗೆ ನಿಷ್ಠುರ ಹೊತ್ತುಕೊಳ್ಬೇಕಾದಂತಹ ಪ್ರಮೇಯ ಸಾಕಷ್ಟು ಇರುತ್ತೆ. ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು, ನಿಮ್ಮ ಸಂಬಂಧಿಕರು, ಮನೆಯಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಸಹಪಾಠಿಗಳು, ಜೊತೆಯಲ್ಲಿರ್ತಕ್ಕಂಥವರು, ಇವರು ಮಾಡುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ತಲೆ ಕೊಡಬೇಕಾಗತ್ತೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಆಲಯದಲ್ಲಿರ್ತಕ್ಕಂತಹ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಸಾಧ್ಯವಾದರೆ ಅರಿಶಿನ ಮತ್ತು ಸುಣ್ಣ, ಅರಿಶಿನ ಸುಣ್ಣ ಎರಡೂ ಮಿಶ್ರಣ ಮಾಡಿದ್ರೆ ಅದು ಕೆಂಪಾಗತ್ತೆ. ಅಂತಹ ಕೆಂಪು ನೀರನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಕಡೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಶತ್ರುಗಳ ಬಾಧೆಯಿಂದ ಆಚೆ ಬರಬಹುದು. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ಬೋದು. ಅದರಿಂದ ಪ್ರಗತಿನೂ ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಿವತ್ತು. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ಸಾಕಷ್ಟು ಬಳಲ್ತೀರಿ, ಹಾಗೆ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಇವತ್ತು ನಿಮ್ಮ ಈ ಸಮಸ್ಯೆಗಳಂತಕ್ಕಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದೇ ಸಾಕಷ್ಟು ಇದೆ. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದು, ಅಥವಾ ಹರಿಹರೇಶ್ವರರು ಇಬ್ಬರು ಇರ್ತಕ್ಕಂಥ ಮಹಾವಿಷ್ಣು ಶಿವ ಮತ್ತು ವಿಷ್ಣು ಇರ್ತಕ್ಕಂತಹ ಸ್ಥಳ, ಅಂತಹ ಸ್ಥಳಗಳಲ್ಲಿ ಹೋಗಿ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಬೆಳಿಗ್ಗೆ ಬರೀ ಹೊಟ್ಟೆನಲ್ಲಿ ಒಂದು 4 ತುಳಸಿ ದಳವನ್ನು ಅಗದು ಅದರ ರಸವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟರೆ ಇವತ್ತು ಸಾಕಷ್ಟು ಲಾಭವೇ ಇದೆ, ನಷ್ಟ ಇಲ್ಲ. ಎಲ್ಲ ಕೆಲಸಗಳಲ್ಲೂ ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಂಜೆ ವೇಳೆಗೆ ಸರಿಸುಮಾರು ಸಂಜೆ 4:15 ನಂತರ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಪರಿವಾರದಲ್ಲಿರ್ತಕ್ಕಂಥವರಿಂದಲೇ ಒಂದಿಷ್ಟು ಅನುಕೂಲಪಡಿಸುವಂತಹ ಒಂದಿಷ್ಟು ವಿಶೇಷತೆ ಅಂತಹ ಸಹಾಯವನ್ನು ಪಡೆದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಮನೆಯಿಂದ ಆಚೆ ಹೊರಡುವಂತಹ ಕಾಲ ತುಳಸಿ ಗಿಡದ ಬುಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಆಚೆ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಪ್ರಗತಿ, ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ಬಗ್ಗೆ ಬಹಳಷ್ಟು ಆಲೋಚನೆ, ಮನಸ್ಸಿಗೆ ನೆಮ್ಮದಿ, ದೂರಭಾರ ಪ್ರಯಾಣದ ಬಗ್ಗೆ ಒಂದಿಷ್ಟು ಆಲೋಚಿಸ್ತಕ್ಕಂಥದ್ದು, ಅದರಿಂದಲೇ ಲಾಭ ಮತ್ತು ಒಂದಿಷ್ಟು ಒಳಿತನ್ನು ಕಾಣುವಂತಹದ್ದು. ಜೊತೆಗೆ ಇವತ್ತು ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಏನೇ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಅಥವಾ ನಿಮಗೆ ಬರಬೇಕಾದಂತಹ ಲಾಭದಲ್ಲಿ ಎಲ್ಲೋ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂಥದ್ದು, ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗದಿರತಕ್ಕಂತಹದ್ದು, ಹಾಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು ಸಹಿತ ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಮಾಡಬೇಕಾದಂತಹದ್ದು, ಮನೆಯಿಂದ ಆಚೆ ಹೊರಡುವಂತಹ ಕಾಲ ಹಸಿರು ಗಿಡಗಳೆಲ್ಲಿರುತ್ತೋ ಆ ಗಿಡಗಳ ಹತ್ರ ಒಂದು 5 ರಿಂದ 10 ನಿಮಿಷ ನಿಂತು ಅಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಆರೋಗ್ಯದ ಬಗ್ಗೆ ಮತ್ತಷ್ಟು ಚೇತರಿಸ್ಕೊಳ್ತೀರಿ. ಹಾಗೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂತಹ ದೂರ್ವ ಅಂದರೆ ಒಳ್ಳೆ ಚೆನ್ನಾಗಿರ್ತಕ್ಕಂತಹ ಗರಿಕೆ, ಒಂದು 21 ಗರಿಕೆಯನ್ನು ತಂದು ಅದನ್ನು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ ಈ ಪ್ರಕಾರವಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿವಸ ಚಂದ್ರಶೇಖರನ ಆರಾಧನೆ ಮಾಡುವಂಥ ದಿನ. ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಹಿತ ಲಾಭದ ದಿನ. ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಆಸಕ್ತಿಪೂರ್ವಕವಾಗಿ ಯಾವುದೇ ಸಣ್ಣ ಲೋಪವಿಲ್ಲದಿರ ಆ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವ ಪ್ರತಿಯೊಂದು ಕೆಲಸಗಳನ್ನು
ಯಶಸ್ಸಿನ ಹಾದಿಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಚಂದ್ರಶೇಖರನಿಗೋ ಸಾಂಬ ಸದಾಶಿವನಿಗೋ ಅಥವಾ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯಕ್ಕೂ ಹೋಗಿ ಭಸ್ಮದಿಂದ ಪುಷ್ಪದಿಂದ ಪತ್ರೆಗಳಿಂದ ಅರ್ಚನೆ ಮಾಡಿಸಿ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಿರ್ತಕ್ಕಂತಹ ಯಾರಾದರೂ ಒಂದಷ್ಟು ಜನ ಆತ್ಮೀಯರಿಗೆ ಅಥವಾ ಯಾರಾದರೂ ಒಂದಷ್ಟು ಸಣ್ಣಪಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿ ಹಂಚುವಂತಹ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಕರ್ಕಾಟಕ ರಾಶಿಯವರಿಗೆ ಸಾಕಷ್ಟು ಬೆಳಕಿನ ದಿನ, ವಿಶೇಷವಾಗಿರ್ತಕ್ಕಂಥ ದಿನ, ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ನಡೆ ನಡವಳಿಕೆಗಳನ್ನು ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕು. ಯಾರೊಬ್ಬರ ಮಾತು ಕೇಳಿ ಒಂದು ಹೆಜ್ಜೆ ಜೋರಾಗಿ ಮುಂದಕ್ಕೆ ನಡೆದರೂ ಅದರಿಂದ ಆಗುವಂತಹ ಸಮಸ್ಯೆ, ಅದರಿಂದ ನೀವು ಹೆದರಿಸಬೇಕಾಗಿರ್ತಕ್ಕಂಥ ತೊಂದರೆಗಳು ಸಾಕಷ್ಟು ಎದುರಾಗುತ್ತೆ. ಜೊತೆಗೆ ಇವತ್ತು ನಿಷ್ಠೂರವನ್ನು ಹೊತ್ತುಕೊಳ್ಳುವಂಥ ದಿನ. ನಿಮ್ಮಲ್ಲಿ ಸೌಮ್ಯತನವಾಗಿದ್ದು, ನೀವು ಅನ್ಯೋನ್ಯತೆಯಿಂದ ಇದ್ದು, ನಿಮ್ಮೊಳಗಿರ್ತಕ್ಕಂಥ ನಿಮ್ಮ ಸಮಸ್ಯೆಗಳು ಯಾವುದೂ ಇಲ್ದಿರ, ಅಂದರೆ ಯಾವುದೇ ಒಂದು ತಪ್ಪು ಒಪ್ಪುಗಳನ್ನು ಮಾಡದಿರ ಸಮಂಜಸವಾಗಿ ಪ್ರೀತಿ ವಿಶ್ವಾಸದಿಂದ ನೀವು ಕೆಲಸವನ್ನು ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡ್ರು ಅಲ್ಲೂ ಸಹಿತ ಸಮಸ್ಯೆ ಎಂಬತಕ್ಕಂಥ ಸೆರಮಾಲೆ ನಿಮ್ಮನ್ನು ಹಿಂಬಾಲಿಸುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಸಹಪಾಠಿಗಳಾಗಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತು ಮಾಡುವಂಥ ಕೆಲಸಗಳನ್ನು ಒಮ್ಮೆ ಪ್ರಸ್ತಾವನೆ ಮಾಡಿ ತದನಂತರ ತೀರ್ಮಾನ ತಂದುಕೊಳ್ಳುವಂಥದ್ದು ಭಾಳಷ್ಟು ಸೂಕ್ತ. ಹಾಗೆ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಹೊಸದಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಸಾಲ ಸೋಲ ಮಾಡಿ ಏನೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಹೊರಟರೂ ಸಹಿತ ಸಿಂಹರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ದಿನ ಅಷ್ಟು ಸಮಂಜಸವಾದಲ್ಲ. ಇದರಿಂದ ತೊಂದರೆ ಆಗುತ್ತೆ ವಿನಃ ಲಾಭ ಆಗ್ತಕ್ಕಂಥದ್ದಲ್ಲ. ಅದರಿಂದ ಸಿಂಹರಾಶಿಯವರು ಮಧ್ಯಾಹ್ನ 2 ಗಂಟೆಯ ನಂತರವೇ 2 ರಿಂದ 4 ಗಂಟೆ 15 ನಿಮಿಷ, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷದ ಒಳಗಾಗಿ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಬಹಳ ಉತ್ತಮವಾಗಿರುತ್ತೆ, ವಿಶೇಷವಾದ ಫಲವನ್ನು ಕೊಡುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಲಾಭವನ್ನು ಕಾಣಬಹುದು, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಅಕ್ಕಿ ಹಿಟ್ಟಿನ 1 ಚಿಟಿಕೆಯಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಳ್ಳಿ, ಒಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಒಂದು 2 ಅಥವಾ 11 ಗರಿಕೆಯನ್ನು ಇಟ್ಟು ಗಣಪತಿನ ಪ್ರಾರ್ಥನೆ ಮಾಡೋದರಿಂದ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಂದು ವೃತ್ತಾಕಾರ ಹಾಕುವಂಥದ್ದು, ಗಮ್ ಅಂತ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು, 2 ಅಥವಾ 11 ಗರಿಕೆಯನ್ನು ಆ ಗಮ್ ಎಂಬತಕ್ಕಂಥ ಆ ಗಮ್ ಅಂತ ಏನು ಬರೆದಿದ್ದೀರಿ ಅದರ ಮೇಲೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗಣಪತಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಂದೊದಗತಕ್ಕಂಥ ತೊಂದರೆಗಳಿಂದ ಮುಕ್ತರಾಗ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳಿಗೆ ಒಂದು ಹೊಸ ಜೀವನದ ಬಗ್ಗೆ ಚಿಂತನೆ ಮಾಡ್ತೀರಿ. ನಿಮ್ಮ ಅಭ್ಯಾಸದಲ್ಲಿ ಮತ್ತಷ್ಟು ಪ್ರಗತಿ ಇರುತ್ತೆ ಮತ್ತು ಸಾಕಷ್ಟು ಲಾಭವಾಗಿರುತ್ತೆ. ಹಾಗೆ ಹೆಣ್ಣುಮಕ್ಕಳು ಉದ್ಯೋಗಕ್ಕೆ ಹೊರಡತಕ್ಕಂಥವ್ರು, ಉದ್ಯೋಗಕ್ಕೆ ಹೊರಡತಕ್ಕಂಥ ಹೆಣ್ಣುಮಕ್ಕಳು, ಉದ್ಯೋಗವನ್ನು ಮಾಡ್ತಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಸಾಕಷ್ಟು ಪ್ರಗತಿ ಕಾಣುವಂಥ ದಿನ. ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಯಶಸ್ಸು ಕಾಣುವಂಥ ದಿನ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಸಹಾಯದಿಂದ, ಇನ್ನೂ 4-5 ಜನ ಸಹಾಯದಿಂದ ಹೆಚ್ಚೆಚ್ಚು ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮನಸ್ಸನ್ನು ಸಮಾಧಾನ ಶಾಂತಿಯಿಂದ ಇಟ್ಕೊಳ್ತೀರಿ. ಯಾವುದೇ ಕೆಲಸಗಳಲ್ಲೂ ಸಹಿತ ಅಡ್ಡಿ ಆತಂಕ ಇಲ್ಲದಿರ ಎಲ್ಲದರಿಂದಲೂ ನೆಮ್ಮದಿ ತಂದುಕೊಳ್ಳುವಂತಹ ಒಂದು ಶುಭ ದಿನ. ಅಂತಹ ವಿಶೇಷವಾಗಿರ್ತಕ್ಕಂಥ ಈ ದಿನ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಪಕ್ಷಿಗಳಿಗೆ 1 ಹಿಡಿಯಷ್ಟು ಧಾನ್ಯಗಳನ್ನು ಹಾಕಿ, ಯಾವುದಾದ್ರೂ ಧಾನ್ಯಗಳನ್ನು ಪಕ್ಷಿಗಳಿಗೆ ಒಂದಿಷ್ಟು ಧಾನ್ಯವನ್ನು ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತಿನ ದಿನ ಗುರುಜಿಯವರಿಗೆ ಒಂದು ವಿಶೇಷವಾದ ಬಹಳ ಸುಂದರವಾಗಿರುವಂತಹ ಉಡುಗೊರೆಯೊಂದನ್ನು ಕಳಿಸಿದ್ದಾರೆ. ಬೆಳಗಾವಿಯಿಂದ ರಾಜಶ್ರೀ ವಿಷ್ಣು ಬೇಕವಾಡ ಅವರು. ಬನ್ನಿ ಅದನ್ನು ಗುರುಜಿಯವರಿಗೆ ತಲುಪಿಸೋಣ. ಗುರುಜಿ, ಕೃಷ್ಣ ತುಳಸಿ ಬಗ್ಗೆ ಹೇಳ್ತಾ ಇದ್ರಿ, ಕೃಷ್ಣನೇ ಬಂದ್ಬಿಟ್ಟಿದ್ದಾನೆ. ಎಷ್ಟು ತೂಕ ಇದೆ. ಹೌದು, ಬಹಳ ವಿಶೇಷವಾಗಿದೆ. 2 ಗೋವುಗಳನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥದ್ದು ಗೋಪಾಲಕನ ವಿಶೇಷವಾಗಿರ್ತಕ್ಕಂತಹ ಗುಣವೇ ಗೋವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಜಗತ್ತಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಗೋಮಾತೆಯನ್ನು ಸಂರಕ್ಷಿಸಬೇಕು. ಹಾಗೆ ಗೋವಿನ ಸಂಪತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗೋವಿನ ಸಂಪತ್ತಿನಿಂದ ಸಾಕಷ್ಟು ವಿಶೇಷಗಳಿದೆ. ಹಾಗೆ ಕೃಷ್ಣ ತುಳಸಿ ಅಂತ ಇವತ್ತು ನಾವು ಹೇಳ್ತಿದ್ವಿ. ಕೃಷ್ಣ ತುಳಸಿ ಅಂತ ಮಾತಾಡುವಾಗಲೇ ಕೃಷ್ಣ ನಮ್ಮ ಕೈಗೆ ಬಂದದ್ದು ಮತ್ತಷ್ಟು ಸಂತೋಷ ಪಡ್ತಕ್ಕಂಥ ವಿಚಾರ. ಶ್ರೀಕೃಷ್ಣ ಪರಮಾತ್ಮ
ಹಾಗೇನೆ ಅವ್ರು ಕಳಿಸಿರುವಂಥ ಭಾವಚಿತ್ರ ಎಲ್ಲಿದೆ ಗುರುಜಿ. ಅವ್ರ ಮಗನ ಬಗ್ಗೆ ಕೇಳಿದ್ದಾರೆ. ಈ ಪತ್ರವನ್ನು ಬರೆದಿರೋರು ರಾಜಶ್ರೀ ವಿಷ್ಣು ಬೇಕವಾಡ ಅವರು. ಕಲಿಯುಗದ ಸಾಕ್ಷಾತ್ ದೇವರಾದ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಬೆಳಗಾವಿಯಿಂದ ರಾಜಶ್ರೀ ವಿಷ್ಣು ಬೇಕವಾಡ ಮಾಡುವ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ನನ್ನ ಮಗ ಆಕಾಶ್ ಅಂತ, ಅವನಿಗೆ ವಯಸ್ಸು 21. ಇವನು ಕಳೆದ 8 ವರ್ಷಗಳಿಂದ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದಾನೆ. ಅದಕ್ಕೋಸ್ಕರ ತಜ್ಞ ವೈದ್ಯರು ಅವನಿಗೆ ಮಾತ್ರೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಈಗ ಸುಮಾರು 9 ತಿಂಗಳುಗಳಿಂದ ಬಿಕ್ಕಳಿಕೆ ಸತತವಾಗಿ ಬರ್ತಾ ಇದೆ. ಆ ಬಿಕ್ಕಳಿಕೆಯಿಂದ ಅವನು ಸರಿಯಾಗಿ ಊಟ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ತುಂಬ ಅಶಕ್ತನಾಗಿದ್ದಾನೆ ಮತ್ತು ಅವನಿಗೆ ಸರ್ಪದೋಷ ಇದೆ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ಪರಿಹಾರ ತಿಳಿಸ್ಕೊಡಿ. ತಜ್ಞ ವೈದ್ಯರು ಅವನಿಗೆ ಸೂಕ್ತ ಪರಿಹಾರ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅವನು ಎಷ್ಟೋ ಬಾರಿ ಮೃತ್ಯುವಿನ ಮನೆ ಬಾಗಿಲು ತಟ್ಟಿ ಬಂದಿದ್ದಾನೆ. ಅವನ ಬಗ್ಗೆ ಎಲ್ಲ ವೈದ್ಯರಿಗೂ ಅಚ್ಚರಿ ಮೂಡಿದೆ. ನನ್ನ ಮಗ ಗುಣಮುಖವಾಗುವುದಿಲ್ಲ ಅಂತ ತಜ್ಞ ವೈದ್ಯರು ತಿಳಿಸ್ತಾ ಇದ್ದಾರೆ. ಗುರುಜಿ, ನಾವು ಜೀವನದಲ್ಲಿ ತುಂಬ ನೊಂದಿದ್ದೇವೆ. ನಾವು ನಿಮ್ಮ ಜೊತೆ ಮಾತನಾಡಬೇಕು ಅಂತ ತುಂಬ ಸಲ ಕರೆ ಕೂಡ ಮಾಡಿದ್ದೇವೆ. ಆದರೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ. ನಾವು ನಿಮ್ಮನ್ನೇ ನಂಬಿದ್ದೇವೆ. ದಯವಿಟ್ಟು ನನ್ನ ಮಗನಿಗೆ ನಿಮ್ಮ ಆಶೀರ್ವಾದವನ್ನು ನೀಡಿ ಯಾವುದಾದ್ರೂ ಅನುಷ್ಠಾನವನ್ನು ಮಾಡಬೇಕಾ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತಮ್ಮ. ಈತನ ಮಗ ಆಕಾಶ್ ವಿಷ್ಣು ಅಂತ ಬರೆದಿದ್ದಾರೆ. ಆಕಾಶಲ್ಲಿ ಈತನ ಕಣ್ಣರೇಖೆ ಪ್ರಕಾರ ಸಮಸ್ಯೆ ಇರೋದಂತೂ ಖಂಡಿತ ನಿಜ. ಹಾಗೆ ವೈದ್ಯರಿಗೂ ಸಹಿತ ಒಂದು ವಿಸ್ಮಯವಾಗಿರ್ತಕ್ಕಂಥದ್ದು ನಿಜಾನೇ. ಯಾಕೆಂದರೆ ಈತನ ಬಲಗಣ್ಣಿನ ರೇಖೆ ಪ್ರಕಾರ ಮತ್ತು ಈತನ ಎಡಗಣ್ಣಿನ ರೇಖೆ ಪ್ರಕಾರ ಸಾವಿನ ಅಂಚು, ಸಾವಿನ ಮನೆ ಬಾಗಿಲನ್ನ ತಟ್ಟಿ ಬರ್ತಕ್ಕಂಥದ್ದು ಖಂಡಿತ ಇವನು 1-2 ಸರ್ತಿ ಅಲ್ಲ 4-6 ಸತಿ ಮಾಡಿರ್ಬೋದು. ಯಾಕೆಂದರೆ ಈತನ ಕಣ್ಣು ರೇಖೆಯಲ್ಲಿ ಈತನ ಆಯುಷ್ ಪ್ರಮಾಣ ಭಾಳ ಗಟ್ಟಿ ಇದೆ. ಆದರೆ ಈತನ ಸಮಸ್ಯೆಗಳಂತಕ್ಕಂಥದ್ದು ಯಾರಿಗೂ ಬೇಡಪ್ಪ, ಅಷ್ಟು ಮಟ್ಟಿಗೆ ನೋವಿದೆ. ಹಾಗೆ ಈ ಸಮಸ್ಯೆಗಳನ್ನು ನೋಡ್ತಾ ಪ್ರತಿ ದಿವಸ ನೀವು ಕೊರಗುವಂಥದ್ದು, ಆ ನೋವು ಪಡುವಂಥದ್ದು ಇದೆಯಲ್ಲ, ಯಾವೊಬ್ಬ ತಂದೆ ತಾಯಿಗೂ ಬೇಡ. ನಿಮ್ಮ ಸಮಸ್ಯೆ ನಿಜಕ್ಕೂ ಇಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡು ಈತನ ಈತನ ಬದುಕಿನಿಂದ ಆಗ್ತಕ್ಕಂತಹ ಲಾಭ, ಅಥವಾ ಈತ ನನ್ನ ಮುಂದೆ ಇವಾಗ ಸಾಮಾನ್ಯಕ್ಕೆ ಮಕ್ಕಳು ಯಾವುದೇ ಒಂದು ತಂದೆ ತಾಯಿ ಮುಂದೆ ಮಕ್ಕಳು ಚೆನ್ನಾಗಿದ್ದು ಆರೋಗ್ಯವಂತರಾಗಿದ್ದು ಎಲ್ಲರಂತೆ ಆ ಮಕ್ಕಳು ಓಡಾಡ್ಕೊಂಡಿದ್ದರೆ ಆ ತಂದೆ ತಾಯಿಗೆ ಆ ನೋವು ಇರೋದಿಲ್ಲ. ಆದರೆ ಅಂತಹ ಮಕ್ಕಳಲ್ಲಿ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಅದನ್ನು ಬಗೆಹರಿಸ್ಬೋದು ಅನ್ನೋಂಥ ಸಮಸ್ಯೆ ಇದ್ದರೆ ತಂದೆ ತಾಯಿಗೆ ಅದ್ರ ಭಯ ಇರೋದಿಲ್ಲ. ಆದರೆ ಇದಕ್ಕೆ ಯಾವುದೇ ಥರ ಪರಿಹಾರವೇ ಇಲ್ಲ. ಜೀವನವೆಲ್ಲವೂ ಇದು ಈ ಸಮಸ್ಯೆಗಳೆಲ್ಲಾಗಿದೆ. ಜೊತೆಗೆ ಈ ಸಮಸ್ಯೆಯಿಂದ ನನ್ನ ಮಗ ಹೊರಗೆ ಬರ್ತಾನೋ ಇಲ್ವೋ ಅಂತಕ್ಕಂಥದ್ರ ನೋವು ಏನಾದ್ರು ಗೊತ್ತಾಗೋಗ್ಬಿಟ್ರೆ ಖಂಡಿತ ತಂದೆ ತಾಯಿ ಬಹಳಷ್ಟು ನೋವು ಪಡ್ತಿರ್ತಾರೆ. ಅಮ್ಮ, ಇವರು ಫೋನ್ ನಂಬರ್ ಏನಾದ್ರು ಕನೆಕ್ಟ್ ಮಾಡಿ. ಅವ್ರ ಲೈನಲ್ಲಿ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ಕೊಡಮ್ಮ. ಹಲೋ ರಾಜಶ್ರೀ ಅವರೇ. ಹಲೋ, ನಮಸ್ತೆ ಅಮ್ಮ. ನಿಮ್ಮ ಉಡುಗೊರೆ ತಲುಪಿದೆ ಗುರುಜಿ ಅವರಿಗೆ. ಮಾತಾಡಿ, ಗುರುಜಿ ಇದ್ದಾರೆ. ಆಯ್ತು ರೀ. ಹಲೋ ಹಲೋ ಗುರುಜಿ, ನಮಸ್ಕಾರ ರೀ. ನಮಸ್ಕಾರ ತಾಯಿ, ಹೇಳಮ್ಮ. ಸರ್, ನೀವು ನನ್ನ ಮಗನಿಗೆ 7-8 ವರ್ಷದಿಂದ ಇವಾಗ ಪತ್ರದಲ್ಲಿ ಬರ್ದಿದ್ದೆಲ್ಲ ನೀವು ಏನಾದ್ರೂ ಪರಿಹಾರ ಹುಡುಕಿ ಕೊಡಿ ಮಾಡಿಸ್ಕೊಡ್ರಿ. ಕರೆಕ್ಟ್ ಅಮ್ಮ, ನೀವು ಪತ್ರದಲ್ಲಿ ಬರೆದಿದ್ದೀರಿ, ನಿಮ್ಮ ಮಗನ ಕಣ್ಣಿನ ರೇಖೆ ಕಳಿಸ್ಕೊಟ್ಟಿದ್ದೀರಿ. ಆದರೆ ಈತನ ಸಮಸ್ಯೆ ಅಂತಕ್ಕಂಥದ್ದು ಭಾಳಷ್ಟು ತೊಂದರೆಗಳಲ್ಲಿದ್ದಾನೆ ಮತ್ತು ಈತನ ಕಣ್ಣು ರೇಖೆ ಬೇರೆ ಅಷ್ಟು ಸ್ಪಷ್ಟತೆ ಕಾಣ್ತಾ ಇಲ್ಲ. ಈತ ಮಾತಾಡ್ತಾನಮ್ಮ. ಇವಾಗ ದವಾಖಾನೆಯಲ್ಲಿ ಇದನ್ನು ಗುರುಜಿ ಅಡ್ಮಿಟ್ ಮಾಡಿದೀವಿ. 1 ತಿಂಗಳದಿಂದ ಆಯ್ತು. ಈತನ ಮಾತು ಮತ್ತು ಈತನ ಓಡಾಟ ಇದೆಲ್ಲ ಸರಿ ಇದೆಯಾ? ಓಡಾಟ ಸರಿ ಇದೆ ಗುರುಜಿ. ಆದ್ರೆ 8-9 ತಿಂಗಳು ಆಯ್ತು. ಇವಾಗ ಬೆಕ್ಕು ಸ್ಟಾರ್ಟ್ ಆಗ್ತಾವ್ರಿ. ಹಾಂ. ಅಂದರೆ ಏನಾದ್ರು ಆಹಾರ ತಿನ್ಬೇಕಾದ್ರೆ ಮತ್ತೆ 8 ದಿವಸ ಚಾಲು ಆಗ್ತಾವ್ರಿ. ಅಲ್ಲಮ್ಮ, ಏನಾದ್ರು ತಿನ್ಬೇಕಾದ್ರೆ ಕುಡಿಬೇಕಾದ್ರೆ ಬಿಕ್ಕಳಿಕೆ ಬರುತ್ತಾ ಅಥವಾ ಜನರಲ್ ಆಗಿ ಬಿಕ್ಕಳಿಸ್ತಾ ಇರ್ತಾನೆ? ಯಾವಾಗಿದ್ರು ಬಿಡ್ತಾನ ಗುರುಜಿ. ನೀರ್ ತಿಂತಾನು ಅಂತಾನೆ. ಆದ್ರೆ ಬಾಳ ತ್ರಾಸ ಆಗತ್ತೆ ಅವನ್ಗೆ. ಹೊಟ್ಟೆ ನಿದ್ದೆ ಮಾಡಲ್ಲ, ಏನು ಮಾಡೋದಿಲ್ಲ ರೀ. ರಾತ್ರಿ ಹಗಲಿ ಕೂಡ ಹೇಗೆ ಕುಂತ್ಬಿಡ್ತಾನೆ. ಈತನಿಗೆ ಬೇರೆಲ್ಲ ಜ್ಞಾನ ಚೆನ್ನಾಗಿದೆಯಮ್ಮ? ಹಾ, ಆರಾಮ ಇರ್ತಾನ್ರಿ ಗುರುಜಿ. ಎಲ್ಲಾ ಜ್ಞಾನ ತಿಳುವಳಿಕೆ ಎಲ್ಲ ಇದೆ ಗುರುಜಿ. ಆದ್ರೆ ಇವ್ನಿಗೆ ಬಿಕ್ಕದು ಸ್ಟಾರ್ಟ್ ಆಯ್ತ ಅಂದ್ರೆ ಒಂದ್ ಮನುಷ್ಯರ ಅಂದ್ರೆ ಮಬ್ಬ ಹಿಡಿದು ಬಿಡ್ತಾನ್ರಿ. ಏನು ಓದಿದಾನೆ ಈತ? ಇವಾಗ SSLC ಅಷ್ಟೇ ಮುಗಿಸಿದಾನ್ರಿ. SLC ಮುಗಿಸಿದಾನೆ. ಹ್ಞೂನ್ರಿ. ಒಂದು ಕೆಲಸ ಮಾಡಿಮ್ಮ, ಈತನಿಗೆ ಸ್ವಲ್ಪ ಸಾಧ್ಯವಾದಷ್ಟು ಬಿಕ್ಕಳಿಕೆ ಪ್ರಾರಂಭವಾದಾಗ ಒಂಚೂರು ಸಕ್ಕರೆ ನೀರು ಕೊಡಿ. ಆಯ್ತ್ರಿ. ಬಿಕ್ಕಳಿಕೆ ಪ್ರಾರಂಭ ಆಗುವ ಸನ್ನಿವೇಶಕ್ಕೆ ಒಂದು ಚೂರು ಸಕ್ಕರೆ ನೀರು ಕೊಡೋದ್ರಿಂದ ಬೇಗ ಬಿಕ್ಕಳಿಕೆ ನಿಲ್ಲುತ್ತೆ. ಜೊತೆಗೆ ಈತನಿಗೆ ಸಮಸ್ಯೆ ಇರಲಿ ಬಿಡಲಿ ಕರೆಕ್ಟಾಗಿ 18 ದಿನ ಒಂದು ತಾಮ್ರದ ತಂಬಿಗೆನಲ್ಲಿ, ತಾಮ್ರದ ಚೆಂಬಲ್ಲಿ ರಾತ್ರಿ ಹೊತ್ತು ತಾಮ್ರದಲ್ಲಿ ನೀರು ಇಟ್ಬಿಡಿ. ಅಥವಾ ಮನೆಯಲ್ಲಿ ಒಂದು ತಾಮ್ರದ ಕೊಡಪಾನ ಇಟ್ಟು ಆ ಕೊಡದಲ್ಲೇ ನೀರು ನೀಡಿ
ಹ್ಮ್ ಇವನಿಗೆ ಅದೇ ನೀರು ಕುಡಿಲಿಕ್ಕೆ ಕೊಡಿ. ಆಯ್ತ್ರಿ. ಆ ನೀರೊಳಗಡೆ ನೀವು ಮಾಡಬೇಕಾದ ನೀರೊಳಗೆ ಇದು ದಾಲ್ಚಿನ್ನಿ ಬರುತ್ತಲ್ಲ, ಚಕ್ಕೆ, ಹ್ಮ್ ದಾಲ್ಚಿನ್ನಿ, ಸ್ವಲ್ಪ ಕೆಂಪು ಕಲ್ ಸಕ್ಕರೆ, ಹ್ಮ್ 1-2 ಲವಂಗ, ಹ್ಮ್ 1 ಏಲಕ್ಕಿ, ಹ್ಮ್ ಇದಿಷ್ಟು ಆ ನೀರೆಲ್ಲ ಹಾಕ್ಬಿಟ್ಟು ಅದೇ ನೀರನ್ನ ಕುಡಿ ಅವನಿಗೆ. ಹ್ಮ್ ಆಗ ಅವನು ಆ ಬಿಕ್ಕಳಿಸ್ತಕ್ಕಂಥದ್ದು ಮತ್ತು ಮುಂಪುರಾಗುವಂಥದ್ದು, ಮೂರ್ಛೆ ರೋಗ ಬರತಕ್ಕಂಥದ್ದು ಇದೆಲ್ಲವೂ ಸಹಿತ ಕಡಿಮೆ ಆಗ್ತಾ ಬರುತ್ತೆ. ಹ್ಞೂ ನೋಡ್ರಿ ಗುರುಜಿ. ಜೊತೆಗೆ ಇದಲ್ಲದಿರ ಅವನು ತಲೆಗೆ ಹಚ್ಚಲಿಕ್ಕೆ ಹ್ಞೂ ಕೊಬ್ಬರಿ ಎಣ್ಣೆ, ಹ್ಞೂ ಆ ಕೊಬ್ಬರಿ ಎಣ್ಣೆ ಒಳಗಡೆ ಒಂದು ಸ್ವಲ್ಪ ಬೇವಿನ ಎಣ್ಣೆ, ಹ್ಞೂ ಕೊಬ್ಬರಿ ಎಣ್ಣೆ ಒಳಗಡೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಬೇಕು. ಹ್ಞೂ ಜೊತೆಗೆ ತುಳಸಿನ ಒಂದು 10-15 ತುಳಸಿನ ಅದರೊಳಗೆ ಹಾಕ್ಬಿಡಿ. ಹ್ಞೂ ಒಂದು 4 ದಿವಸ ಬಿಟ್ಟು ಆ ತೈಲವನ್ನು ತಲೆಗೆ ಹಚ್ತಾ ಬನ್ನಿ. ಹ್ಞೂ ಹ್ಞೂ ಆಗ ಸ್ವಲ್ಪ ಮಟ್ಟಿಗೆ ಅವನು ಬದಲಾವಣೆ ಆಗುತ್ತೆ, ಔಷಧಿನೂ ಆಗುತ್ತೆ. ಅದರೊಂದಿಗೆ ತಲೆಗೆ ಹಚ್ಚುವಂಥ ಆಯಿಲಲ್ಲೂ ಸಹಿತ ಅವನು ಸಾಕಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹ್ಞೂ ಗುರುಜಿ. ಹ್ಞೂ ಇದಿಷ್ಟನ್ನು ಮಾಡೋದ್ರಿಂದ ಬಹಳ ಅನುಕೂಲ. ಆದರೂ ಇದೆಲ್ಲದಕ್ಕಿಂತ ಇನ್ನೊಂದು ವಿಶೇಷತೆ ಅಮ್ಮ ಇವನಲ್ಲಿ. ನೀವು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರೆದಿದ್ದೀರಿ. ಹೌದ್ರಿ. ಇವನ ಜನ್ಮ ನಕ್ಷತ್ರಚಾರ ಪ್ರಕಾರ ಅನುರಾಧ ವೃಶ್ಚಿಕ ಅಂತ ಬರೆದಿದ್ದೀರಿ. ಆದರೆ ಇದರ ಕಣ್ಣರೇಖೆ ಅಷ್ಟು ಸ್ಪಷ್ಟವಾಗಿಲ್ಲದ್ರಿಂದ ನಾನು ಇವನ ನಕ್ಷತ್ರದ ಮೇಲೆ ತಿಳಿಸ್ತಾ ಇದ್ದೇನೆ. ಹ್ಞೂ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಆದ್ದರಿಂದ ಪ್ರಸ್ತುತ ಈತನಿಗೆ ನೀವು ಏನೇ ಔಷಧಿಗಳನ್ನು ಮಾಡಿದ್ರು ಹ್ಞೂ ಈತನ ಜೀವಕ್ಕೆ ತೊಂದರೆ ಇಲ್ಲ. ಬಿಟ್ಟರೆ ಈತ ಒಂಥರ ಇದ್ರೂ ಸಹಿತ ಯಾವುದನ್ನ ಒಂದೊಂದು ಸಮಸ್ಯೆ ನೋಡ್ತಾನೆ ಇರ್ತಾನೆ. ಹಾಗೆ ಆಗಿದೆ ಗುರುಜಿ ಇವಾಗ. ಯಾಕೆಂದರೆ ನೀವು ಆರೋಗ್ಯದಲ್ಲಿ ಈತನ ಏನೇ ಗುಣಪಡಿಸ್ಬೇಕು ಅಂದ್ಕೊಂಡ್ರು ಒಂದು ಸಮಸ್ಯೆ ಆದರೆ ಗುಣಪಡಿಸ್ಬೋದು, 2 ಸಮಸ್ಯೆ ಆದರೆ ಗುಣಪಡಿಸ್ಬೋದು. ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾನೆ ಇದ್ದರೆ ಏನಂತ ಔಷಧಿ ಕೊಡಿಸ್ತೀರಿ? ಹಾಗಂತ ಇವನಿಗೆ ಔಷಧಿನ ಕೊಡಿಸ್ದಿರ ಇರಲಿಕ್ಕೂ ಆಗೋದಿಲ್ಲ, ಹಾಗಂತ ಮಗುನ ನಾವು ಕಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಈತ ನಿಮ್ಮನ್ನು ಬಿಟ್ಟು ಹೋಗುವಂಥವೂ ಅಲ್ಲ. ಆಯ್ತಮ್ಮ, ಧೈರ್ಯವಾಗಿರಿ. ಇವನ ಪ್ರಾಣಕ್ಕೆ ಏನೂ ಗೊತ್ತಿಲ್ಲ, ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ, ಅಧೈರ್ಯ ಪಡಬೇಡಿ. ಆದರೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈಗ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಶನಿ ಇರೋದ್ರಿಂದ ಶನೇಶ್ವರನ್ನೇ ಪ್ರಾರ್ಥನೆ ಮಾಡಬೇಕೇ ಬಿಟ್ಟರೆ ಇದು ರಾಹುವಿನಿಂದಾಗಲಿ ಸರ್ಪದೋಷವಾಗಲಿ ಅಲ್ಲ. ನೀವು ಸಾಧ್ಯವಾದಷ್ಟು ಜನ್ಮ ಕೊಟ್ಟಂಥ ಜನ್ಮದಾತೆ ನೀವು ತಾಯಿ ಅಥವಾ ತಂದೆ ತಾಯಿ ನೀವೇ ಸಹಿತ ನೀವು ಸಾಧ್ಯವಾದಷ್ಟು ಹನುಮನ ದೇವಸ್ಥಾನಕ್ಕೋ ಅಥವಾ ಶನೇಶ್ವರ ಮಂದಿರಕ್ಕೋ ಹೋಗಿ ನೀವು ಪ್ರಾರ್ಥನೆ ಮಾಡಿ. ನಿಮ್ಮೊಂದಿಗೆ ನಾನು ಪ್ರಾರ್ಥಿಸ್ತೀನಿ. ಆದಷ್ಟು ಬೇಗ ಇವನ್ನ ಈ ಸಮಸ್ಯೆಯಿಂದ ಹೊರಗಡೆ ತರೋಣ. ಆಯ್ತ್ರಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಚೆನ್ನಾಗಿರಮ್ಮ. ಬೆಳಗಾವಿಯಿಂದ ಬಹಳ ವಿಶೇಷವಾದ ಸುಂದರವಾದ ಉಡುಗೆರನ್ನ ಕಳಿಸಿದ್ರು ರಾಜಶ್ರೀ ವಿಷ್ಣು ಬೇಕವಾಡ ಅವರು. ಹಾಗೇನೇ ಅವರು ನಮ್ಮ ಜೊತೆಗೆ ಮಾತನಾಡಿದ್ರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಮಾ. ನಮಸ್ತೆ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಆಶಾ ಭಾರತಿ. ಎಲ್ಲಿಂದ ಕರೆ ಮಾಡಿದಿರಿ? ಮಂಗಳೂರಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿಮ್ಮ. ಹಲೋ. ಹಲೋ, ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ನಾನು ಮಂಗಳೂರಿಂದ ಕರೆ ಮಾಡಿದ್ದು. ಹಾಂ ಹೇಳಮ್ಮ. ಗುರುಜಿ, ನನ್ನ ಸಮಸ್ಯೆ ಅಂದ್ರೆ ನಾನೊಂದು ಗಾರ್ಮೆಂಟ್ಸ್ ಇಲ್ಲಿ ಓಪನ್ ಮಾಡಿದೀನಿ. ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೀನಿ ಅದು. ಮತ್ತೆ ಮೈಗೆ ಸಹ ಹುಷಾರಿಲ್ಲ, ಕೈ ಕಾಲೆಲ್ಲ ನೋವು. ತುಂಬಾ ವರ್ಷದಿಂದ ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಹಾಗೆ ಈ ಕಾಲು ನೋವು ಅಂದ್ರೆ ಕಾಲು ಸೆಳೆತ, ರಾತ್ರಿ ನಿದ್ದೆ ಬರಲ್ಲ. ಏಕೆಂದ್ರೆ ನೀವು ಹಗಲೊತ್ತು ಹೆಚ್ಚು ಓಡಾಡೋದಿರುತ್ತೆ, ಜೊತೆಗೆ ನಿಂತು ಕೆಲಸ ಮಾಡೋದಿರುತ್ತೆ. ಜೊತೆಗೆ ಗಾರ್ಮೆಂಟ್ಸ್ ಅಂದ್ರೆ ಬಟ್ಟೆಗಳ ಮೇಲೆ ಇರ್ತಕ್ಕಂಥ ಕೆಮಿಕಲ್ಸ್ ನೀವು ಮುಟ್ತಾ ಇರ್ತೀರಿ. ಸೊ ಅದರಿಂದ ನರಗಳು ಎಳೆದಂಗಾಗತ್ತೆ. ಸಾಮಾನ್ಯಕ್ಕೆ ಯಾರೇ ಒಬ್ಬರಿಗಾದ್ರೂ ಸಹಿತ ನಿಮ್ಮೊಬ್ಬರ ಸಮಸ್ಯೆ ಅಲ್ಲ ತಾಯಿ. ಇವತ್ತು ಗಾರ್ಮೆಂಟ್ಸ್ ಅಲ್ಲಿ ದುಡಿತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ಪ್ರತಿಯೊಬ್ಬ ಗಂಡಸಿಗೂ ಸಹಿತ ಈ ಸಮಸ್ಯೆ ಇದೆ. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರು, ಮನೆಯೊಳಗೇನು ಸುಖ ಸಂತೋಷದಿಂದ ನೆಮ್ಮದಿಗೆ ಬಂದ ತಕ್ಷಣ ಊಟ ಹಾಕಿ ತಿಂದು ಮಲಗ್ತಾರೆ ಅಂತಲ್ಲ. ಗಾರ್ಮೆಂಟ್ಸ್ ಅಲ್ಲೂ ದುಡಿಬೇಕು, ಅಲ್ಲಿಂದ ಬಂದು ಮನೆಯಲ್ಲೂ ದುಡಿಬೇಕು. ಇಂತಹ ಕಾರ್ಮಿಕರ ಜೀವನ ಬಹಳಷ್ಟು ಕಷ್ಟ ಇದೆ. ಆದರೆ ಕಷ್ಟ ಇದೆ ಅಂತ ಅವ್ರ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಜೀವನನ ನೆಮ್ಮದಿ ತಂದುಕೊಳ್ಳಿಕ್ಕೆ ಆಗೋದಿಲ್ಲ. ಅವರ ಜೀವನದಲ್ಲಿ ಈ ಕಷ್ಟ ಅಂತಕ್ಕಂಥದ್ದು ಇದು ಸಹಿತ ಒಂದು ಭಾಗ ಆಗ್ಬಿಟ್ಟಿರುತ್ತೆ. ಈ ಭಾಗವನ್ನು ಬಿಟ್ಟು ಬದುಕೋಕ್ಕಾಗದಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ನಿಮ್ಮ ಸ್ವರತರಂಗದಲ್ಲಿ ಪ್ರಸ್ತುತ ತಾವು ಏನು ಈ ಸಮಸ್ಯೆ ನನ್ನ ಮುಂದೆ ಇಟ್ಟಿದ್ದೀರಿ, ಈ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಇನ್ನೊಂದು 8 ತಿಂಗಳು ಕಳೆದ್ರೆ ಖಂಡಿತ ಅನುಕೂಲ ಆಗುತ್ತೆ. ಆದರೆ ಈ 8 ತಿಂಗಳು ನೀವು ಯಾವುದೇ ಔಷಧಿಗಳನ್ನು ತೆಗೆದುಕೊಂಡ್ರೂ ಸಹಿತ ಈ ಸಮಸ್ಯೆಯಿಂದ ಬೇಗ ಗುಣಮುಖರಾಗ್ತಕ್ಕಂಥದ್ದಲ್ಲ.
ನಿಮಗೆ ಈ ಸಮಸ್ಯೆ ಶುರುವಾಗಿ ಸಹಿತ ಕಳೆದ 5 ವರ್ಷದಿಂದ ಈ ನೋವು ಅನುಭವಿಸ್ತಾ ಇದ್ದೀರಿ ನೀವು, ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಅದರಿಂದ ಸಮಸ್ಯೆ ಅಲ್ಲಿ ಪ್ರಾರಂಭ ಆದ್ದು, ಇನ್ನು 8 ತಿಂಗಳ ತನಕ ಹೀಗೆ ಸಮಸ್ಯೆ ಮುಂದುವರಿಯುತ್ತೆ. ಆದರೆ ಒಂದು ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 4 ತಿಂಗಳು ಕಳೆದ್ರೆ, ಮುಂದಿನ 4 ತಿಂಗಳು ಕಳೆದಾದ ನಂತರ ನಿಮ್ಮ ಉದ್ಯೋಗದಲ್ಲಿ ಮತ್ತೊಂದು ಪ್ರಗತಿ ಕಾಣ್ತೀರಿ. ನೀವು ಮಾಡುವಂತಹ ಉದ್ಯೋಗದಲ್ಲಿ ಇನ್ನಷ್ಟು ಹೆಚ್ಚು ಲಾಭ ಕಂಡು ಅಲ್ಲಿ ನೀವು ಇನ್ನೇನಾದ್ರು ಬೇರೆ ಒಂದು ಉದ್ಯೋಗವನ್ನು ಸಹಿತ ಕೈ ಹಿಡಿಯುವಷ್ಟು ಸಹಿತ ನಿಮ್ಮ ಆಲೋಚನೆಗಳು ಪ್ರಾರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಭಗವಂತನ ಅನುಗ್ರಹವೂ ಆಗತ್ತೆ. ನಿಜ ಗುರುಜಿ. ಒಳ್ಳೇದಾಗ್ಲಿ. ಇನ್ನೊಂದು ಉದ್ಯೋಗ ಪ್ರಾರಂಭ ಮಾಡ್ಬೇಕಂತ ಆಲೋಚನೆಯಲ್ಲಿದ್ದೀನಿ. ನೀವು ಹೇಳಿದ್ದು ಸತ್ಯ. ನಿಮ್ಮ ಸ್ವರತರಂಗದಲ್ಲೇ ಎಲ್ಲ ಇದೆ ತಾಯಿ. ಮತ್ತೆ ನಿಮ್ಮನ್ನ ನೋಡ್ಬೇಕಾದ್ರೆ ನನ್ಗೆ ಯಾರು ಬಾಬಾರನ್ನು ನೋಡಿದಾಗೆ ಆಗುತ್ತೆ ಗುರುಜಿ. ಒಳ್ಳೇದಾಗ್ಲಮ್ಮ. ನಿಜ. ಯದ್ಭಾವಂ ತದ್ಭವತಿ ಅಂತ ಅವರವರ ಭಾವನೆಗಳಿಗೆ ತಕ್ಕನಾಗಿ ಭಗವಂತ ಕಾಣ್ತಿರ್ತಾನೆ. ಹಾಗೆ ನೀವು ಈ ಥರ ನೋಡುವಂತಹ ದೃಷ್ಟಿ ಬಾಬಾರನ್ನು ನೋಡ್ತಿದ್ದೀರಿ. ಒಳ್ಳೇದಾಗಲಿ. ಮಂಗಳೂರಿನಿಂದ ಕರೆ ಮಾಡಿದ್ದಕ್ಕಾಗಿ ಆಶಾ ಭಾರತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಮುಂದಿನ ಭಾಗದಲ್ಲಿ ಇನ್ನುಳಿದ ರಾಶಿಗಳ ಫಲಾಫಲಗಳೇನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಕಾಯ್ತಾ ಇರಿ. ಬನ್ನಿ ವೀಕ್ಷಕರೇ, ಈಗ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ತುಲಾ ರಾಶಿಯವರಿಗೂ ತಿಳಿಸಬೇಕು. ಹಾಗೆ ತುಳಸಿ, ಶ್ರೀಗಂಧ, ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ಕಡ್ಡಿ, ಇದರಿಂದ ಸಿದ್ಧಿಪಡಿಸ್ಕೊಳ್ಬಹುದಾದಂತಹ ಒಂದು ತಂತ್ರ ರಹಸ್ಯವನ್ನು ಸಹಿತ ನಾನಿವತ್ತು ತಿಳಿಸ್ಕೊಡ್ತೀನಿ. ಈಗ ತುಲಾರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಮನಸ್ಸಿಗೆ ನೆಮ್ಮದಿ ತಂದುಕೊಳ್ತೀರಿ. ಇವತ್ತು ಯಾವುದೇ ಒಂದು ಅಸಾಧ್ಯವಾದ್ದಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ, ಛಲ ನಿಮ್ಮದಾಗಿದ್ದರೂ ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವಂಥ ದಿನ. ಆದರೂ ಮನಸ್ಸಲ್ಲಿ ಸಾಕಷ್ಟು ಆಸೆಗಳಿದೆ, ಬೇಕಾದ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ಭಾಳಷ್ಟು ಹೊಡೆದಾಟ ಇದೆ. ಆದರೆ ಭಗವತ್ ಸಂಕಲ್ಪ, ಭಗವಂತನ ನಿರ್ಣಯ ಮತ್ತೊಂದಾಗಿರುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಭಾಳ ಮಂದಗತಿಯಲ್ಲಿ ಸಾಗುವಂಥ ರೀತಿ ಆಗುತ್ತೆ. 12 ಗಂಟೆ ಕಳೆದ ಮೇಲೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ಬೋದಾಗತ್ತೆ. ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬನ್ನಿ ವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷ ಅಂತ ಹೇಳ್ತಾರೆ. ಶಮಿ ಅಥವಾ ಬನ್ನಿ, ಈ ಬನ್ನಿ ಅಥವಾ ಶಮಿ ವೃಕ್ಷಕ್ಕೆ ನೀವು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರವಾಗಿ ಒಳ್ಳೆ ಪ್ರಗತಿಯನ್ನು ಕಾಣಬಹುದು. ಹಾಗೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಕಪ್ಪು ಬಣ್ಣದ ನಾಯಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಏನಾದ್ರು ಪದಾರ್ಥಗಳನ್ನು ಹಾಕಿ ಒಮ್ಮೆ ಪ್ರಾರ್ಥನೆ ಮಾಡೋದ್ರಿಂದ ತಡವಾಗಿ ಆಗತಕ್ಕಂತಹ ಕೆಲಸಗಳನ್ನು ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ವಿಶೇಷವಾದಂತಹ ಅನುಷ್ಠಾನ ಇದಾಗಿರುತ್ತೆ. ಅದರಿಂದ ತುಲಾರಾಶಿಯಲ್ಲಿರ್ತಕ್ಕಂಥವರು ಮನೆದೇವರ ಪ್ರಾರ್ಥನೆ, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೊಳ್ಳಿ, ಶೀಘ್ರವಾಗಿ ಲಾಭವನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣುವಂತಹದ್ದು, ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನಿರ್ವಹಿಸಬೇಕಾದಂತಹ ಒಂದು ಕರ್ತವ್ಯ ನಿಮ್ಮದು ಎದುರಾಗುವಂಥದ್ದು. ಹಾಗೆ ವಾಸ್ತುಗೃಹದಲ್ಲಿ ನೀವು ತಪ್ಪು ಮಾಡದಿರೇರಿ ನಿಂದನೆಯ ಮಾತುಗಳನ್ನು ಸಾಕಷ್ಟು ಕೇಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೌನವಾಗಿರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇವತ್ತು ಆಡುವ ಮಾತನ್ನು ನೀವೆಷ್ಟೇ ಸಮಾಧಾನಕರವಾಗಿದ್ದು, ನೀವು ಆಡುವ ಮಾತಲ್ಲಿ ನೀವು ಸಮಾಧಾನವಾಗಿ ಮಾತಾಡಿದ್ರು ಕೇಳಿಸ್ಕೊಳ್ಳೋರಿಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಮತ್ತೊಂದು ಬೇರೆ ತರಹನೇ ಆಲೋಚನೆ ಆಗುತ್ತೆ. ಹೀಗಾಗಿ ನಿಷ್ಠೂರದ ಹೊರೆ ಹೊತ್ಕೊಳ್ಬೇಕಾದ ಪ್ರಸಂಗ ಎದುರಾಗಿತ್ತು. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆಗೆದುಕೊಂಡು ನೈವೇದ್ಯ ಮಾಡಿಸಿ ಅದನ್ನು 4-6 ಜನ ಮಕ್ಕಳಿಗೆ ಹಂಚೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿನ ಫಲವಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸಿದೆ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಕಾಯಕದ ಜೊತೆ, ನೀವು ಮಾಡುವಂಥ ಕೆಲಸದ ಜೊತೆ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ವಿಶೇಷವಾದಂತಹ ದಿನ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಜೊತೆಗೆ ಮಹಾಶಕ್ತಿ ದೇವತೆಗಳನ್ನು, ಯಾವುದಾದ್ರೂ ಗ್ರಾಮ ದೇವತೆಯೋ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವಿಗೆ ಅರ್ಚನೆ ಆಗಿರ್ತಕ್ಕಂಥ ಆ ಅರ್ಚನೆ ಪ್ರಸಾದವನ್ನು ಒಂಚೂರು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಬಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಹಾಗೆ ನಿಮ್ಮಲ್ಲಿ ಶಾಂತಿ ನೆಮ್ಮದಿ ಇಟ್ಕೊಂಡು ಮಾಡಬೇಕಾದಂಥ ಕೆಲಸಗಳನ್ನು ಸಮಾಧಾನಕರವಾಗಿ ಇಟ್ಕೊಂಡು ಒಳ್ಳೆ ಆರೋಗ್ಯವಂತರಾಗಿರಬೇಕಾದ್ದು ಕರ್ತವ್ಯ. ಅದರಿಂದ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹರಿಹರೇಶ್ವರರ ಸಂಗಮ ಇರತಕ್ಕಂಥ ಸ್ಥಳ
ಎಲ್ಲಾದರೂ ಹರಿಹರೇಶ್ವರ ಇರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಒಂದು ಒಣಕೊಬ್ಬರಿ ಬಟ್ಲಲ್ಲಿ ತುಪ್ಪವನ್ನು ಹಾಕಿ ಅಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಮತ್ತಷ್ಟು ಯಶಸ್ಸಿನ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಜ್ಞಾನ ಮತ್ತು ನೀವು ಮಾಡುವಂತಹ ಕೆಲಸಗಳ ಬಗ್ಗೆ ಜವಾಬ್ದಾರಿ, ಹಾಗೆ ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಸ್ನೇಹಿತರಾಗಲಿ ಬಂಧುವರ್ಗ ಆಗಲಿ ಯಾರು ಏನೇ ಮಾತಾಡಿದ್ರೂ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಬದಲಾಗಬಾರ್ದು. ನಿಮ್ಮ ನಡವಳಿಕೆ ಆದಷ್ಟು ರಾಜಮಾರ್ಗದಲ್ಲಿರಬೇಕು. ಅನ್ಯ ಮಾರ್ಗವನ್ನು ತುಳಿತಕ್ಕಂತಹದ್ದು, ವಾಮ ಮಾರ್ಗದಲ್ಲಿ ಕೆಲಸವನ್ನು ಪ್ರಯತ್ನಿಸ್ತಕ್ಕಂತಹದ್ದು ಅಥವಾ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟು ನಿಮ್ಮ ಕೆಲಸಗಳನ್ನು ಗೆಲ್ಲಲಿಕ್ಕೆ ಹೊರಡುವಂತಹದ್ದು ಇದ್ಯಾವುದೂ ಸಮಂಜಸವಲ್ಲ. ಅದರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವರು ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ಶನೈಶ್ಚರನ ಅನುಗ್ರಹವನ್ನು ಪಡೆದು ನಿಮ್ಮ ಕೆಲಸಗಳತ್ತ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಭೀತೆಯಂ ಶಯ್ಯೋರಭಿಷ್ಟವಂತರಃ ಶನೈಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಕರ ಕುಂಭರಾಶಿಯವರಿಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ನೀಲಿ ವರ್ಣದ ಹೂವು ಆಗಲಿ, ಅಂದರೆ ನೀಲಿ ಬಣ್ಣದ ಹೂವು, ನೀಲಿ ಬಣ್ಣದ ಹಣ್ಣು ಅಂದರೆ ನೇರಳೆ ಹಣ್ಣು ಇಂಥದ್ದನ್ನು ಶನೈಶ್ಚರನಿಗೆ ನೈವೇದ್ಯ ಮಾಡಿಸಿ ನಿಮ್ಮ ಕೈಯಿಂದ ಒಂದು 4-6 ಜನಕ್ಕೆ ಹಂಚೋದ್ರಿಂದ ಮತ್ತಷ್ಟು ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿತನ, ಮನಸ್ಸಿಗೆ ನೆಮ್ಮದಿ, ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಬಂಧು ಒಳಗ ಸಾಧ್ಯವಾದಷ್ಟು ಇಂಥವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಆದರೆ ಯಾವುದೇ ಒಂದು ವಿಚಾರವನ್ನು ಸಹಿತ ಲೆಕ್ಕಿಸ್ದೇರ ನೀವು ಮಾಡುವಂತಹ ಕಾಯಕವನ್ನು ಗೌರವಿಸ್ತಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ನಿಮ್ಮ ಜೀವನದ ಅಭಿವೃದ್ಧಿಗೋಸ್ಕರ, ನಿಮ್ಮ ವಿದ್ಯಾರ್ಜನೆಗೋಸ್ಕರ, ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನೋಡಲಿಕ್ಕೋಸ್ಕರ ನೀವು ಮಾಡಬೇಕಾದ್ದು ಮಹಾಸುದರ್ಶನ ಆಗಲಿ, ಮಹಾಶಾರದೆ ಆಗಲಿ ಅಥವಾ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು. ಶಾರದೆ, ಸುದರ್ಶನ, ಮಹಾವಿಷ್ಣು ಈ ಪ್ರಕಾರವಾದಂಥ ಆರಾಧನೆಗಳನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ರಾಶಿ ಫಲಗಳನ್ನು ತಿಳ್ಕೊಂಡಿದ್ದಾಯಿತು. ಈಗ ಕೃಷ್ಣ ತುಳಸಿಯ ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಕೃಷ್ಣ ತುಳಸಿ, ಶ್ರೀಗಂಧ ಅದನ್ನು ಬರಿಬೇಕಾಗಿರ್ತಕ್ಕಂಥದ್ದು, ಅಂದರೆ ಎಲೆಯ ಮೇಲೆ ನೀವೇನು ಬರಿಬೇಕು, ಆ ಬರಿಬೇಕಾದರೆ ಬೇಕಾಗಿರ್ತಕ್ಕಂಥ ಲೇಖನಿ ಯಾವುದು? ಆ ಲೇಖನಿನೇ ಅರಳಿ ಕಡ್ಡಿ, ಅಂದರೆ ಅರಳಿ ಮರದ ಎಲೆಯ ಹಿಂದಿರ್ತಕ್ಕಂಥ ಕಡ್ಡಿ. ಆ ಕಡ್ಡಿನ ಮುರಿದು ಶ್ರೀಗಂಧವನ್ನು ತೆಗೆದುಕೊಂಡು ಚೆನ್ನಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮುಕ್ಕಾಗದೇ ಇರತಕ್ಕಂಥ ಕೃಷ್ಣ ತುಳಸಿ ತೆಗೆದುಕೊಳ್ಳಿ. ಆ ಕೃಷ್ಣ ತುಳಸಿಗೆ ಒಂದು ವೃತ್ತಾಕಾರವನ್ನು ಶ್ರೀಗಂಧದಿಂದ ಬರೀರಿ. ಶ್ರೀಗಂಧವನ್ನು ತೆಗೆದುಕೊಂಡು ಕೃಷ್ಣ ತುಳಸಿಯ ಮೇಲೆ ಒಂದು ವೃತ್ತಾಕಾರವನ್ನು ಬರೀತಕ್ಕಂಥದ್ದು. ವೃತ್ತಾಕಾರದ ಮಧ್ಯದಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದಾದ ನಂತರ ಅದರ ಮೇಲೆ ಅರಿಶಿನ ಪುಡಿಯನ್ನು ಉದುರಿಸಿ. ಅರಿಶಿನ ಪುಡಿನ ಅದರ ಮೇಲೆ ಉದುರಿಸೋದ್ರಿಂದ ಸ್ವಲ್ಪ ಅದು ಒಣಗಿದ ತಕ್ಷಣ ಅಕ್ಷರ ಮತ್ತು ವೃತ್ತಾಕಾರ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ಎಲೆಯನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಇವತ್ತು ನೀವು ಮಾಡಬಹುದಾದಂಥ ಯಾವುದೇ ಕೈಂಕರ್ಯಗಳಿದ್ದರೂ, ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಉತ್ತರಾಭಿಮುಖವಾಗಿ ನಿಂತು ಇಂತಿಂಥ ಕೆಲಸ ನಾನು ಇವತ್ತು ಮಾಡಬೇಕಾಗಿದೆ, ಈ ಕೆಲಸದ ಅನುಗ್ರಹ ಶೀಘ್ರವಾಗಿ ಆಗಬೇಕು ಅಂತ ತುಳಸಿ ಎಲೆಯನ್ನು ನಿಮ್ಮ ಎಡಹಸ್ತದಲ್ಲಿಟ್ಕೊಂಡು ನಿಮ್ಮ ಬಲಹಸ್ತವನ್ನು ಅದರ ಮೇಲೆ ಹೀಗಿಟ್ಕೊಂಡು ಪ್ರಾರ್ಥನೆ ಮಾಡಿ. ಅಂದರೆ ಈ ಪ್ರಕಾರವಾದಂತಹ ಮುಷ್ಟಿ ಹಿಡಿದಾಗ ಒಳಗಡೆ ಎಲೆ ಇರಬೇಕು, ಎಲೆ ಮೇಲೆ ನೀವು ಬರೆದಿರೋದಿರಬೇಕು, ಯಾವುದೇ ಕಾರಣಕ್ಕೂ ಬರಿಬೇಕಾದರೆ ಭಿನ್ನವಾಗಬಾರ್ದು. ಆ ಕಡ್ಡಿ ಬಹಳ ಜೋಪಾನವಾಗಿರುವಂತಹ ಕಡ್ಡಿ ತೆಗೆದುಕೊಳ್ಬೇಕು. ಎಲೆಯನ್ನು ಮಧ್ಯದಲ್ಲಿಟ್ಟು ಈ ಪ್ರಕಾರವಾಗಿ ನೀವು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. 108 ಬಾರಿ ನೀವು ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠಿಸಿ ಅದಾದ ನಂತರ ಈ ಎಲೆಯನ್ನು ಜೋಪಾನವಾಗಿ ತುಳಸಿ ಎಲೆಯನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಕೃಷ್ಣ ತುಳಸಿಯಿಂದ ಮಾಡಬೇಕಾಗಿರುವಂತಹ ಇವತ್ತಿನ ವಿಶೇಷ ಅನುಷ್ಠಾನದ ಬಗ್ಗೆ ಈಗಾಗಲೇ ತಿಳ್ಕೊಂಡ್ವಿ ಗುರುಜಿಯವರಿಂದ. ಇನ್ನು ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಶೇಷ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ, ಕಾಯ್ತಾರಿ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಸೋಮವಾರ ಸಾಂಬ ಸದಾಶಿವನ ಆರಾಧನೆ ಜೊತೆಗೆ ಲೋಕದಲ್ಲಿ ದ್ವೈತಾದ್ವೈತಗಳನ್ನು ವಿಶೇಷವಾಗಿ ಪ್ರಚಾರ ಮಾಡಿ ಪ್ರತಿಯೊಬ್ಬರೂ ಕಾಣಬಹುದಾದಂತಹ ಭಗವಂತನ ಸುಲಭ ಮಾರ್ಗದಲ್ಲಿ ಭಜಗೋವಿಂದಂ ಭಜಗೋವಿಂದಂ
ಅಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತುಗಳನ್ನು ಹೇಳಿದಂಥ ಆದಿಶಂಕರರ ಶಂಕರ ಜಯಂತಿ ಉತ್ಸವವನ್ನು ಬನ್ನಿ ದರ್ಶನ ಮಾಡ್ಕೊಂಬರೋಣ. ओंकारं सकलकलाश्रीकारं चतुर्वेदसाकारं चैतन्यसुधापूरं ज्ञानकमलकासारं ध्यानपरिमलासारं मधुरभक्तिसिन्दूरं महाभक्तमन्दारं भवभेरीभाङ्कारं हृदयशङ्खहूङ्कारं धर्मधनुष्ठङ्कारं जगद्विजयझङ्कारम् अद्वैतप्राकारं भजे. ಜಗದ್ಗುರು ಶ್ರೀ ಶಂಕರಾಚಾರ್ಯರ ಪಾದಪದ್ಮಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತು ಶಂಕರ ಜಯಂತಿ ಉತ್ಸವ ಬಹಳಷ್ಟು ಅದ್ಭುತವಾಗಿ ರಾಜ್ಯದಾದ್ಯಂತ ಶಂಕರರ ಜಯಂತಿ ಉತ್ಸವ ಹಾಗೂ ಗಾಯತ್ರಿ ಜಯಂತಿ ಈ ಒಂದು ಜಯಂತಿ ಉತ್ಸವ ಬಹಳ ಅದ್ಭುತವಾಗಿ ನಡೀತಿದೆ. ಇದಕ್ಕೆ ಎಲ್ಲ ವಿಪ್ರ ಸಮಾಜಕ್ಕೂ ಎಲ್ಲ ವಿಪ್ರರಿಗೂ ಭಗವತ್ ಶಂಕರರ ಸಂಪೂರ್ಣ ಅನುಗ್ರಹ ಆಗಲಿ. ಲೋಕ ಕಲ್ಯಾಣಾರ್ಥವಾಗಿ ವಿಶ್ವಶಾಂತಿಗಾಗಿ ಧರ್ಮದ ಪ್ರಚಾರಕ್ಕಾಗಿ ಉಗಮಿಸಿರ್ತಕ್ಕಂತಹ ಶಂಕರರ ಮಾರ್ಗದರ್ಶನ ನಮ್ಮ ನಿಮ್ಮೆಲ್ಲರಿಗೂ ಅತ್ಯಗತ್ಯ. ಜೀವನದಲ್ಲಿ ಸಂಸ್ಕಾರದ ಅರಿವು, ಸಂಸ್ಕಾರದ ಪಾಠ, ಸಂಸ್ಕಾರದ ಒಂದಿಷ್ಟು ನುಡಿಮುತ್ತಗಳನ್ನು ನಾವು ನೀವೆಲ್ಲ ಸಹಿತ ಅರ್ಥ ಬದುಕುವಂತಹದ್ದು. ಜೊತೆಗೆ ಇವತ್ತು ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆಗಾಗಿ, ಧರ್ಮದ ಒಂದಿಷ್ಟು ವಿಶೇಷತೆಗಾಗಿ ನಾವೆಲ್ಲರೂ ಸಹಿತ ಅನುಸರಿಸಬೇಕಾದ್ದು ಶಂಕರರ ನೀತಿ ಪಾಠಗಳು ಸಾಕಷ್ಟು ಇದೆ. ಅಂತಹ ಶಂಕರ ಭಗವತ್ಪಾದಾಚಾರ್ಯರ ಇವತ್ತು ಆದಿಗುರು ಪರಮಗುರು ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಉತ್ಸವಕ್ಕೆ ನಾವು ನೀವೆಲ್ಲರೂ ಸಹಿತ ಇವತ್ತು ಉತ್ಸವದಲ್ಲಿ ಪಾಲ್ಗೊಂಡು ಶಂಕರರ ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ವಿಶೇಷತೆ ಇದೆ. ಈ ಉತ್ಸವ ನಾಡಿನಾದ್ಯಂತ, ರಾಜ್ಯದಾದ್ಯಂತ, ವಿಶ್ವದಲ್ಲಿ ಇವತ್ತಿನ ದಿವಸ ಇನ್ನಷ್ಟು ಒಂದು ಹೆಜ್ಜೆ ನಾವು ಮುಂದಿಡುವಂತಹ ಒಂದು ಕಾರ್ಯಕ್ರಮವೂ ಇದೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥದ್ದು. ವರ್ಣನ ಸೃಷ್ಟಿಗೋಸ್ಕರ ವರ್ಣನಲ್ಲಿ ಸಹಿತ ನಾವು ಪ್ರಾರ್ಥನೆ ಮಾಡಿ ಸಮಾಜಕ್ಕೆ, ಲೋಕಕ್ಕೆ ಬೇಕಾಗಿರ್ತಕ್ಕಂತಹ ರಾಜ್ಯಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಬೇಕು. ಅದಕ್ಕೆ ಶಂಕರರ ಅನುಗ್ರಹವನ್ನು ಬೇಡೋಣ. ಒಳ್ಳೆಯದಾಗಲಿ. ಬೋಲೋ ಶಂಕರ ಭಗವತ್ಪಾದಾಚಾರ್ಯ ಮಹಾರಾಜ್ ಕಿ अंडाकारांड पिंड भास्वत् ब्रह्मांड बांडनादलयत् ब्रह्मात्मक नव्य जीवनाधारं वर्णरहित वर्गमथित ललित ललित भावलुलित भाग्य रचित भोग्य महित वसुदैक कुटीरं कामिदार्थ बंधुरं कल्याण कंदरं सद्गुणैक मंदिरं सकल लोक सुंदरं पुण्यवर्ण पुष्करं दुरित कर्म दुष्करं शुभकरं सुधाकरं सुरुचिरं सुधीपरं भवकरं भवाकरं त्रिअक्षरं अक्षरं भजे. माधव मायामय बहु कठिन विकट कंटक पद संसार कानन सुख ज्ञान शकट विहारम् अष्टाक्षरी प्रकृष्ट पंचाक्षरी विशिष्ट महामंत्र यंत्र तंत्र महिमालय गोपुरं घन गंभीरांबरं जंबू भूभंबरं निर्मल युग निर्घरं निरुपमान निर्झरं मधुर भोगी कुंजरं परमयोगी बंजरं उत्तरं निरुत्तरं अनुत्तरं महत्तरं महाकरं महांकुरं तत्त्वमसि तत्परं तथितरत्तमोहरं मृत्योरमृतत्वकरं अजरं अमरं मकारं उकारं मकारं. ಧರ್ಮ ಪ್ರಚಾರಕರು, ಧರ್ಮ ಸಂರಕ್ಷಣೆಗಾಗಿ ಜನಿಸಿರ್ತಕ್ಕಂಥವರು, ಲೋಕ ಕಲ್ಯಾಣಾರ್ಥಕ್ಕಾಗಿ ಉಗಮಿಸಿದಂತಹ ಮಹಾಶಕ್ತಿ ಚೈತನ್ಯರು, ಮೇರು ಪರ್ವತದಂತೆ ಸಮಸ್ತರಿಗೂ ಸಹಿತ ಜ್ಞಾನ ಭಿಕ್ಷೆಯನ್ನು ಕೊಟ್ಟಂತಹವರು. ಸೃಷ್ಟಿಯಲ್ಲಿ ಎಲ್ಲವೂ ವಿಶೇಷವೇ. ಅಂತಹ ವಿಶೇಷತೆಗಳಲ್ಲಿ ಶಂಕರರು ವಿಶೇಷವಾದಂತಹ ರೀತಿಯಲ್ಲಿ ಜಗತ್ತಿಗೆ ಬೆಳಕನ್ನು ಕೊಡಲಿಕ್ಕಾಗಿ ಬಂದಂಥ ಮಹನೀಯರು. ಅಂತಹ ಶಂಕರರ ಜಯಂತಿ ಉತ್ಸವ ಇವತ್ತು ಬಹಳ ವಿಶೇಷವಾಗಿ ನಡೀತಿದೆ. ಶಂಕರರ ಜಯಂತಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ.
ಜೊತೆಗೆ ಜಗದ್ಗುರುಗಳು ಆದಿಗುರುಗಳು ಪರಮಗುರುಗಳಾದಂತಹ ಶ್ರೀ ಆದಿಗುರು ಶಂಕರಾಚಾರ್ಯರ ಜಯಂತಿ ಉತ್ಸವ, ಜೊತೆಗೆ ಗಾಯತ್ರಿಯ ಜಯಂತಿ ಉತ್ಸವ ಇರತಕ್ಕಂಥದ್ದು ಬಹಳಷ್ಟು ವಿಶೇಷ. ಶಂಕರರ ಮಾರ್ಗದರ್ಶನ, ಶಂಕರರ ನೀತಿಪಾಠ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬನ್ನಿ ಶಾರದಾಂಬೆಯ ದರ್ಶನಕ್ಕೆ ಹೊರಡೋಣ. ಓಂ ನಮಃ ಶಿವಾಯ ಶಿವಾಯ ನಮೋ, 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 ಓಂ ನಮಃ ಶಿವಾಯ ಶಿವಾಯ ನಮೋ. ಹರ 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 ಹರಾಯ ನಮೋ, ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ, ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ, ಶಿವ 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 ಶಿವಾಯ ನಮೋ, ಹರ 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 ಹರಾಯ ನಮೋ, ಶಿವ 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 ಶಿವಾಯ ನಮೋ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ, ಓಂ ನಮಃ ಶಿವಾಯ ಶಿವಾಯ ನಮೋ. डम 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 डमरू बाजे, डम 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 डमरू बाजे, डम 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 डमरू बाजे, डम 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 डमरू बाजे. धिमिकट धिमिकट मृदंग बाजे, धिमिकट धिमिकट मृदंग बाजे, धिमिक धिमिक धिम मृदंग बाजे, धिमिक धिमिक धिम मृदंग बाजे. हर हर महादेवाय, 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 हर हर महादेवाय. ओम नमः शिवाय शिवाय नमो, ओम नमः शिवाय शिवाय नमो, ओम नमः शिवाय शिवाय नमो, ओम नमः शिवाय शिवाय नमो. डम 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 डमरू बाजे, डम 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 डमरू बाजे, डम 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 डमरू बाजे, डम 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 डमरू बाजे. धिमिक धिमिक धिम मृदंग बाजे, धिमिक धिमिक धिम मृदंग बाजे, धिमिकट धिमिकट मृदंग बाजे, धिमिकट धिमिकट मृदंग बाजे. हर हर महादेवाय, 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 हर हर महादेवाय. ओम नमः शिवाय शिवाय नमो, ओम नमः शिवाय शिवाय नमो, ओम नमः शिवाय शिवाय नमो,
ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಓಂ ನಮಃ ಶಿವಾಯ ಶಿವಾಯ 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 ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಓಂ ನಮಃ ಶಿವಾಯ 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 ಶಿವಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ 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 ಶಿವಾಯ ನಮೋ ಹರ 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 ಹರಾಯ ನಮೋ ಶಿವ ಶಿವ ಶಂಕರ ಹೇ ಅಭಯಂಕರ ಶಿವ ಶಿವ ಶಂಕರ ಹೇ ಅಭಯಂಕರ ಗಂಗಾಧರ ಹರನೇ ಶಿವ ಶಿವ ಶಂಕರ ಹೇ ಅಭಯಂಕರ ಗಂಗಾಧರ ಹರನೇ ಶಿವ ಶಿವ ಶಂಕರ ಹೇ ಅಭಯಂಕರ ಲಯವಾಗದ ಅಭಯವ ನೀಡು ಸದ್ಗುರು ಸೇವೆಯ ಭಾಗ್ಯ ಕೊಡು ಲಯವಾಗದ ಅಭಯವ ನೀಡು ಸದ್ಗುರು ಸೇವೆಯ ಭಾಗ್ಯ ಕೊಡು ಶಿವ ಶಿವ ಶಂಕರ ಹೇ ಅಭಯಂಕರ ಜಗದ್ಗುರು ಆದಿಶಂಕರ ಮಹಾರಾಜ್ ಕಿ ಜಗದ್ಗುರು ಆದಿಶಂಕರ ಮಹಾರಾಜ್ ಕಿ ಧರ್ಮ ಪ್ರಚಾರಕ್ಕಾಗಿ ಧರ್ಮದ ಸಂರಕ್ಷಣೆಗಾಗಿ ಸುತ್ತಲೂ ಕತ್ತಲಿರ್ತಕ್ಕಂತಹ ಕಾಲದಲ್ಲಿ ಬೆಳಕನ್ನು ಕೊಡಲಿಕ್ಕಾಗಿ ಉಗಮಿಸಿರ್ತಕ್ಕಂತಹ ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತಿ ಉತ್ಸವ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರೆಲ್ಲರಿಗೂ ಶಂಕರಾಚಾರ್ಯರ ಸಂಪೂರ್ಣ ಅನುಗ್ರಹ ಇರಲಿ ಅಂಥೇಳಿ ಭಗವತಿಯ ಸಾನ್ನಿಧ್ಯದಲ್ಲಿ ಜಗದ್ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. बोलो भगवान शंकर महाराज की बोलो भगवान शंकर महाराज की बोलो भगवान शंकर महाराज की ಶೃಂಗೇರಿ ಶಾರದೆ ನನ್ನಮ್ಮ ಬ್ರಹ್ಮನ ಅರಗಿಣಿ ಹರಸಮ್ಮ. ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಉತ್ಸವದಂದು ತಾಯಿ ಶಾರದಮ್ಮನವರ ದರ್ಶನ ಮಾಡ್ತಕ್ಕಂಥದ್ದು ಸಹಿತ ಒಂದಷ್ಟು ವಿಶೇಷತೆ. ಮೂಗನ್ನು ಮಾತಾಡಿಸುವಂಥ ಸ್ಥಳ, ಮಾತು ಬರೆದಿದ್ದವನಿಗೆ ಮಾತು ಕೊಡುವಂಥ ಸ್ಥಳ, ವಿದ್ಯೆ ಇಲ್ದಿದ್ದವನಿಗೆ ವಿದ್ಯೆ ಕೊಡ್ತಕ್ಕಂಥ ಸ್ಥಳ, ಜ್ಞಾನ ಭಿಕ್ಷೆಯನ್ನು ಸದಾಕಾಲ ತಾಯಿ ನೀಡುತ್ತಿದ್ದಾಳೆ. ಅಂತಹ ಶಾರದೆಯ ಸಾನ್ನಿಧ್ಯ ಶೃಂಗೇರಿ ಆಸ್ಥಾನದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥಾನದಲ್ಲಿ ತಾಯಿ ಶಾರದೆಯನ್ನು ದರ್ಶನ ಮಾಡಿ ಶೃಂಗೇರಿಯ ಅದರಲ್ಲೂ ಜಗದ್ಗುರುಗಳಾದಂತಹ ಶಂಕರರ ಇವತ್ತಿನ ಜಯಂತಿ ಉತ್ಸವದಲ್ಲಿ ಶೃಂಗೇರಿಯ ಶಂಕರ ಮಠದ ವಿಶೇಷವಾಗಿರ್ತಕ್ಕಂಥ ಶಂಕರಾಚಾರ್ಯರ ಶಂಕರ ಮಠದ ವಿಶೇಷವಾದಂಥ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ದರ್ಶನವೂ ಸಹಿತ ಬಹಳ ವಿಶೇಷವಾದಂಥ ರೀತಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿ ತಾಯಿಯ ದರ್ಶನ, ಶಂಕರರ ದರ್ಶನ, ಜಗದ್ಗುರುಗಳು ಜಗತ್ತಿಗೆ ಮಾರ್ಗದರ್ಶಕರು, ಮಾರ್ಗವನ್ನು ತೋರಿಸಲಿಕ್ಕಾಗಿ ಕತ್ತಲಲ್ಲಿರ್ತಕ್ಕಂಥದ್ದನ್ನು ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ಕೊಡಲಿಕ್ಕಾಗಿ ಉಗಮಿಸಿದಂತಹ ಮಹಾಚೇತನ ಶಕ್ತಿ ಆದಿಗುರು ಶ್ರೀ ಶಂಕರಾಚಾರ್ಯರು. ಶಂಕರರ ದರ್ಶನ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ತಾಯಿಯ ಆಸ್ಥಾನ, ಜಗದ್ಗುರುಗಳ ಆಶೀರ್ವಾದ ಎಲ್ಲವೂ ಸಹಿತ ನಿಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಗುರುವಿದ್ಯೆ, ಗುರು ಇರ್ತಕ್ಕಂಥದ್ದು, ಗುರುವಿನ ಮಾರ್ಗವಿರ್ತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿ. ಗುರು ಬಲ ಇರಬೇಕು, ಗುರುವಿನ ಮಾರ್ಗವಿರಬೇಕು, ಗುರುವಿನ ದರ್ಶನ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಶ್ರೀ ಶಾರದಾಮ್ಮನವರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ
ಜಗತ್ತಿನಲ್ಲಿರ್ತಕ್ಕಂತಹ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು ಎಲ್ಲರಿಗೂ ಸಹಿತ ಜಲಕ್ಷಾಮ ಎದುರಾಗಿದೆ. ಆ ಜಲಕ್ಷಾಮ ದೂರ ಆಗಬೇಕು, ಶಂಕರರ ಸಂಪೂರ್ಣ ಅನುಗ್ರಹ ಆಗಬೇಕು. ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂತಹ ಯಾಗಗಳಿಗೆ ಎಲ್ಲಿ ಯಾವುದೇ ಯಜ್ಞ ಯಾಗಾದಿಗಳಾದರೂ ಸಹಿತ ಜಗದ್ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ಇರಬೇಕು. ಈ ದಿವಸ ಜಗದ್ಗುರುಗಳನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರು ಶಂಕರ ಮಹಾರಾಜ್ ಕಿ, ಜಗದ್ಗುರು ಆದಿಗುರು ಶ್ರೀಮದ್ ಮಹಾಶಂಕರ ಭಗವತ್ ಪಾದಾಚಾರ್ಯ ಮಹಾರಾಜ್ ಕಿ. ಹರ ಹರ ನಮ ಪಾರ್ವತಿ ಪದಯೇ ಶಾರದಾ ಮಾತೆಗೆ ಜೈ. ಶ್ವೇತವಸ್ತ್ರಧಾರಿಣೀ ಬಾರಮ್ಮ, ಶ್ವೇತಪದ್ಮಾಸನೆ ನನ್ನಮ್ಮ, ಜಿಹ್ವೆಯ ಚೇತನ ನೀನಮ್ಮ, ಭಕ್ತಿಯ ಪೂಜೆಯ ಕೊಳ್ಳಮ್ಮ. ಶೃಂಗೇರಿ ಶಾರದೆ ನನ್ನಮ್ಮ, ಬ್ರಹ್ಮನ ಅರಗಿಣಿ ಹರಸಮ್ಮ. ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವಿಶೇಷವಾಗಿರ್ತಕ್ಕಂಥ ಜಗದ್ಗುರುಗಳಾದಂತಹ ಕತ್ತಲನ್ನು ಹೊಡೆದೋಡಿಸಿ ಬೆಳಕನ್ನು ಕೊಡಲಿಕ್ಕಾಗಿ ಉಗಮಿಸಿರ್ತಕ್ಕಂತಹ ಆದಿಗುರು ಶ್ರೀ ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಉತ್ಸವ ಇವತ್ತು ಜಗದ್ಗುರುಗಳ ಆಶೀರ್ವಾದಕ್ಕಾಗಿ ಸಾಗರೋಪಾದಿಯಲ್ಲಿ ಜನ ಶಂಕರ ಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಗುರುಗಳ ಆಶೀರ್ವಾದ ಬೇಕು. ಇವತ್ತಿನ ಜಗದ್ಗುರುಗಳಾದಂಥ ಭಾರತೀ ತೀರ್ಥರ ಆಶೀರ್ವಾದವೂ ಬೇಕು. ಇವತ್ತಿನ ಶಂಕರ ಮಠದಲ್ಲಿ ನಡೀತಿರ್ತಕ್ಕಂಥ ಶೃಂಗೇರಿ ಆಸ್ಥಾನದ ಶಂಕರ ಮಠ ಬೆಂಗಳೂರಲ್ಲಿರ್ತಕ್ಕಂಥ ಈ ವೈಭವಪೂರಿತವಾದಂಥ ಆಸ್ಥಾನ ವಿಶೇಷವಾಗಿ ಜನಜಂಗುಳಿಯಿಂದ ಕಂಗೊಳಿಸ್ತಾ ಇದೆ. ಸಾಕಷ್ಟು ಅಲಂಕಾರ ಜೊತೆಗೆ ವಿಶೇಷವಾದಂಥ ಶಂಕರರ ಆಸ್ಥಾನ ಭಕ್ತ ಸಾಗರದಿಂದ ತುಂಬಿ ಹರಿತಿದೆ. ಬನ್ನಿ ಶಂಕರರನ್ನ ಪ್ರಾರ್ಥನೆ ಮಾಡೋಣ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಮಾರ್ಗ ಬೇಕು, ಗುರುವಿನ ಆಶೀರ್ವಾದ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಜೊತೆಗೆ ಜಗತ್ತು ಕತ್ತಲಾದಾಗ ಬೆಳಕಿನೆಡೆಗೆ ನಡೆಸುವರೇ ಗುರು. ಅಂತಹ ಜಗದ್ಗುರುಗಳಾದಂತಹ ಆದಿಗುರು ಶಂಕರಾಚಾರ್ಯರ ಜಯಂತಿ ಉತ್ಸವ, ಗಾಯತ್ರಿಯ ಜಯಂತಿ ಉತ್ಸವ ಇವತ್ತು. ಇಂತಹ ವಿಶೇಷವಾದ ದಿನದಂದು ಸರ್ವರಿಗೂ ಗುರುಗಳ ಅನುಗ್ರಹ ಆಗಲಿ, ಗುರುಗಳ ಆಶೀರ್ವಾದ ಸಿಗಲಿ ಅನ್ನೋದಕ್ಕೋಸ್ಕರನೇ ಇವತ್ತು ಈ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ಗುರು ಆಶೀರ್ವಾದ ತೆಗೆದುಕೊಳ್ಳೋಣ. प्रदवैभवाभ्यां समाधिदान प्रददीक्षिताभ्यां रमादवाङ्घ्रिः स्थिरभक्तिदाभ्यां नमो नमः श्रीगुरुपादुकाभ्याम्. ಜಗತ್ತಿನ ಕತ್ತಲನ್ನು ಹೊಡೆದೋಡಿಸಲಿಕ್ಕಾಗಿ ಉಗಮಿಸಿದಂತಹ ಜಗದ್ಗುರು ಶ್ರೀ ಆದಿಗುರು ಪರಮಗುರು ಶಂಕರ ಭಗವತ್ಪಾದರು ಶಂಕರಾಚಾರ್ಯರ ಇವತ್ತಿನ ಜಯಂತಿ ಉತ್ಸವ ಭಾಳಷ್ಟು ವಿಶೇಷವಾಗಿ ಅದ್ಧೂರಿತವಾಗಿ ಬೆಂಗಳೂರಿನ ಶಂಕರ ಮಠದಲ್ಲಿ ಭಾಳಷ್ಟು ಅರ್ಥಗರ್ಭಿತವಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೂ ಭಕ್ತ ಸಾಗರ ಯಥೇಚ್ಛವಾದಂಥ ರೀತಿ ಬಂದಿದೆ. ಇಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದಿರ ಎಲ್ಲರಲ್ಲೂ ಸಹಿತ ಭಗವತ್ಪಾದರು ಅಂದರೆ ಶಂಕರಾಚಾರ್ಯರು ದ್ವೈತಾದ್ವೈತಗಳ ಒಂದು ವಿಶೇಷತೆಯನ್ನು ತಿಳಿಸಿರೋದ್ರಿಂದ ಎಲ್ಲರಲ್ಲೂ ಸಹಿತ ಭಗವಂತನ ಕಾಣ್ತಾ ಪ್ರತಿಯೊಬ್ಬರು ಸಹಿತ ಭಗವಂತನ ಆರಾಧನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದಿರ ದುರ್ಮುಖಿ ನಾಮ ಸಂವತ್ಸರದ ಪ್ರಥಮ ದಿನಗಳು ಎಲ್ಲರಿಗೂ ಗಾಬರಿಯೇ. ಮಳೆ ಇಲ್ಲ, ಸಾಕಷ್ಟು ಮಳೆಕ್ಷಾಮ ಎದುರಾಗಿತ್ತು. ಹಾಗೆ ಇನ್ನಾದರೂ ಶಂಕರ ಜಯಂತಿ ಉತ್ಸವ, ಶಂಕರರ ಆರಾಧನೆ ಮಾಡಿದ್ದೀವಿ, ತಾಯಿ ಶಾರದೆಯನ ಭಕ್ತಿಯಿಂದ ಪ್ರಾರ್ಥಿಸಿದ್ದೀವಿ. ಜೊತೆಗೆ ಜಗದ್ಗುರುಗಳ ಆರಾಧನೆ ಮಾಡಿ ಭಾರತೀ ತೀರ್ಥರ ಸಂಪೂರ್ಣ ಕೃಪಾಶೀರ್ವಾದಕ್ಕಾಗಿ ನಾವು ನೀವೆಲ್ಲರೂ ಸಹಿತ ಬೇಡ್ತಿದ್ದೇವೆ. ಇನ್ನಾದರೂ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಮಳೆಯಾಗಬೇಕು, ರೈತರು ಸುಭಿಕ್ಷವಾಗಿರಬೇಕು. ರೈತರು ಸುಭಿಕ್ಷವಾಗಿದ್ದು ರೈತರು ಮತ್ತು ರಾಜ್ಯಕ್ಕೆ ಒಳ್ಳೆ ಮಳೆ ಆದರೆ ಶಂಕರ ಜಯಂತಿಯ ಸಂಪೂರ್ಣ ಅನುಗ್ರಹ ನಮ್ಮ ರಾಜ್ಯಕ್ಕಾದಂಗೆಯೇ. ಅದಕ್ಕೋಸ್ಕರ ಶಂಕರರಲ್ಲಿ ನಾವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡೋಣ, ಶೀಘ್ರವಾಗಿ ವರ್ಣನ ಕೃಪೆಗೋಸ್ಕರ, ಮಳೆಗೋಸ್ಕರ. ಶಂಕರ ಜಯಂತಿ 2016 ಶಂಕರ ಜಯಂತಿ ಪ್ರಯುಕ್ತವಾಗಿ ಆದಿಶಂಕರಾಚಾರ್ಯ ಜಯಂತಿಯನ್ನು ಇವತ್ತು ಶ್ರೀ ಶೃಂಗೇರಿ ಶಂಕರಮಠ ಇಲ್ಲಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಭಗವತ್ಪಾದರ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತವಾಗಲಿ. ಏನು ಕ್ಷಾಮ ಇದೆ, ಜಲಕ್ಷಾಮ ಅದು ನಿವಾರಣೆಯಾಗಿ ಗಂಗೆ ವೃಷ್ಟಿ ಆಗಲಿ.
ಆ ಒಂದು ಭಗವತ್ಪಾದರ ಅನುಗ್ರಹದಿಂದ ಎಲ್ಲರಿಗೂ ಸಮಾಜದಲ್ಲಿ ಶಾಂತಿ, ಸುಖ, ನೆಮ್ಮದಿ ಪ್ರಾಪ್ತಿಯಾಗಿ ಭಗವತ್ಪಾದರ ಗುರುಕೃಪೆ ಪ್ರಾಪ್ತವಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಈ ವರ್ಷದ ಶಂಕರ ಜಯಂತಿ ವಿಶೇಷ ಅಂತಂದರೆ ಶ್ರೀ ಮಹರ್ಷಿ ಆನಂದ ಗುರೂಜಿಯವರು ಈ ನಮ್ಮೊಂದು ಕಾರ್ಯಕ್ರಮಕ್ಕೆ ಬಂದಿರೋದಷ್ಟೇ ಅಲ್ಲ, ಅವರು ಉತ್ಸವದಲ್ಲಿ ಭಾಗಿಗಳಾಗಿದ್ದಾರೆ. ಸಾಕಷ್ಟು ಅವರ ಒಂದು ಉತ್ಸವದಲ್ಲಿ ಸಾಕಷ್ಟು ಸಮಯವನ್ನು ಉತ್ಸವದ ಹಿಂದೆ ಬಂದಿದ್ದಾರೆ. ಅವರುಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅನಂತಾನಂದ ಧನ್ಯವಾದಗಳನ್ನು ನಮ್ಮ ಸಮಿತಿ ಪರವಾಗಿ ತಿಳಿಸ್ತಾ ಇದ್ದೀವಿ. ಗುರುಗಳ ಕೃಪೆ, ಶಂಕರಾಚಾರ್ಯರ ಅನುಗ್ರಹ ಅವರಿಗೆ ಸದಾ ಸಂಪೂರ್ಣವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಸಹಕಾರ ಇದೇ ರೀತಿ ಇರಲಿ ಅಂತ ನಾವು ಕೋರ್ತಾ ಇದ್ದೀವಿ. ಹರ ಹರ ನಮಃ ಪಾರ್ವತೀ ಪತಯೇ. ಸುಂದರವದನವ ತೋರಮ್ಮ, ವರಸುಮಮಾಲೆಯ ನೀಡಮ್ಮ, ಅಕ್ಷರ ಪುಷ್ಪವ ಕೊಳ್ಳಮ್ಮ, ನಿತ್ಯವೂ ಹೃದಯದಿ ನೆಲೆಸಮ್ಮ. ಶೃಂಗೇರಿ ಶಾರದೆ ನನ್ನಮ್ಮ, ಬ್ರಹ್ಮನ ಅರಗಿಣಿ ಹರಸಮ್ಮ, ಅಕ್ಷರ ಜ್ಞಾನವ ನೀಡಮ್ಮ, ಮಾಣಿಕ್ಯ ವೀಣೆಯ ನುಡಿಸಮ್ಮ. ವಾರಿಜನೇತ್ರಳೇ ವರದಾಯಿನಿ, ಚಿತ್ತಶುದ್ಧಿಯ ಗೈವಾಹಿತಕಾರಿಣಿ, ವಿದ್ಯೆಗೆ ಅಧಿಪಳೆ ಸುಹಾಸಿನಿ, ಭವಿಗಳ ಸಲಹಮ್ಮ ಸ್ವರಕಿಂಕಿಣಿ. ಶೃಂಗೇರಿ ಶಾರದೆ ನನ್ನಮ್ಮ, ಬ್ರಹ್ಮನ ಅರಗಿಣಿ ಹರಸಮ್ಮ, ಅಕ್ಷರ ಜ್ಞಾನವ ನೀಡಮ್ಮ, ಮಾಣಿಕ್ಯ ವೀಣೆಯ ನುಡಿಸಮ್ಮ. ಸುರಮುನಿ ಸನ್ನುತೆ ಶ್ರೀ ಶಾರದೆ, ಶಂಕರ ವಂದಿತೆ ಶ್ರೀ ಶಾರದೆ, ಶೋಕ ಭಯ ದೂರಳೆ ಶ್ರೀ ಶಾರದೆ, ನಮಸ್ತೆ ಕಲ್ಯಾಣಿ ಶ್ರೀ ಶಾರದೆ. ಶೃಂಗೇರಿ ಶಾರದೆ ನನ್ನಮ್ಮ, ಬ್ರಹ್ಮನ ಅರಗಿಣಿ ಹರಸಮ್ಮ, ಅಕ್ಷರ ಜ್ಞಾನವ ನೀಡಮ್ಮ, ಮಾಣಿಕ್ಯ ವೀಣೆಯ ನುಡಿಸಮ್ಮ. ವಿಧಿಸತಿ ಸುವ್ರತಿ. ವೀಕ್ಷಕರೇ, ಶಂಕರ ಜಯಂತಿಯಂದು ನಡೆದಂತಹ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬಂದ್ವಿ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿನ ತಿಳಿಸ್ಕೊಟ್ರಿ. ರಾಶಿ ಫಲಗಳು, ನೊಂದ ಮನಸ್ಸುಗಳಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ಹೇಳಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.